ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ದೀರಾ? ಕಮಾನ್, ನಿಮ್ಮ ಪಕ್ಕದವರಿಗೆ ಒಂದು ಕೈಗೊಟ್ಟು ಹೇಳ್ರಿ, ಸಂತೋಷವಾಗಿದ್ದೇನೆ. ಯಾಕೆ ಸಂತೋಷವಾಗಿದ್ದೀರಿ? ಹಲೋ, ಯಾಕೆ ಸಂತೋಷವಾಗಿದ್ದೀರಿ? 2014 ದೇವರು ನಮ್ಮನ್ನು ಮಹಿಮೆಯಲ್ಲಿ ನಡೆಸಿದ್ದಾನೆ. ಎಷ್ಟು ಮಂದಿಗೆ ನೆನಪಿದೆ ಲಾಸ್ಟ್ ಇಯರ್ ಕೊಟ್ಟಂತ ದ ಪ್ರಾಮಿಸ್ ವರ್ಡ್? ಕೆಲವರಿಗೆ ಮಾತ್ರ. ಮರೆತು ಹೋಗಿದ್ದಾರೆ. ಹಲ್ಲೆಲೂಯಾ. ನೀವು ಮರೆತು ಹೋಗಿರ್ಬೋದು, ಆದರೆ ದೇವರ ವಾಕ್ಯ ಮರೆತು ಹೋಗುವುದಿಲ್ಲ. ದ ಲಾಸ್ಟ್ ಇಯರ್ ಸಮುದ್ರ ಕೊಟ್ಟು 4 ವರ್ಷ ಆಯಿತು. ಅದಲ್ಲ, ಮೊದಲನೇ ವರ್ಷ ನನ್ನ ಪರಿಶುದ್ಧ ಪರ್ವತಕ್ಕೆ, ದ ಚರ್ಚ್. ಇಗೋ ನನ್ನ ಸೇವಕನು, ನನ್ನ ಪ್ರಾಣ ಪ್ರಿಯನು, ಈತನಿಗೆ ನಾನೇ ಆಧಾರ, ಇವನಲ್ಲಿ ನನ್ನ ಆತ್ಮವನ್ನು ಇರಿಸುವೆನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೇಳ್ರಿ, 2015 ಒಳ್ಳೆಯ ಸಂಗತಿಗಳನ್ನು ನಾನು ನೋಡುವನಾಗಿದ್ದೇನೆ. ಒಳ್ಳೆಯ ಸಂಗತಿಗಳು ನನ್ನ ಹತ್ತಿರ ಬರುತ್ತವೆ. ಕಮಾನ್, ಪಕ್ಕದವ್ರಿಗೆ ಹೇಳ್ರಿ, ಒಳ್ಳೆಯ ಸಂಗತಿಗಳು, ಗುಡ್ ಥಿಂಗ್ಸ್, ಒಳ್ಳೆಯ ಸಂಗತಿಗಳು. ನೀವು ಒಳ್ಳೆಯ ಸಂಗತಿಗಳು ನಂಬುವುದಾದರೆ ಒಳ್ಳೆಯ ಸಂಗತಿಗಳನ್ನು ನೋಡುತ್ತೀರಿ. ಕೆಟ್ಟ ಸಂಗತಿಗಳು ನಂಬುವುದಾದರೆ ಕೆಟ್ಟ ಸಂಗತಿಗಳನ್ನು ನೋಡುತ್ತೀರಿ. ಹಲೋ. ಅಬ್ರಹಾಮನಿಗೆ ದೇವರು ಹೇಳಿದ, ನೀನು ನೋಡುವ ಪ್ರದೇಶವನ್ನು ನಾನು ನಿನಗೆ ಕೊಡುತ್ತೇನೆ. ಹಲ್ಲೆಲೂಯಾ. ಹೇಳ್ರಿ, ಒಳ್ಳೆಯ ಸಂಗತಿಗಳನ್ನು ನಾನು ನೋಡುವನಾಗಿದ್ದೇನೆ. ಒಳ್ಳೆಯ ಸಂಗತಿಗಳು ನನ್ನ ಬಳಿಗೆ ಬರುತ್ತವೆ. ಒಳ್ಳೆಯ ಸಂಗತಿಗಳು, ಒಳ್ಳೆಯ ಸಂಗತಿಗಳನ್ನು ನಂಬುವವರಾಗಿದ್ದೇವೆ. ಹಲ್ಲೆಲೂಯಾ. ನೀವು ನಂಬುವುದಾದರೆ ಆತ್ಮಿಕ ಲೋಕದಲ್ಲಿ ಅದು ಬಿಡುಗಡೆ ಆಗಿದೆ. ಹಲ್ಲೆಲೂಯಾ. ದೇವದೂತರು ಆಕ್ಟಿವೇಟ್ ಆಗಿದ್ದಾರೆ. 2015 ನೀವು ದಿನಾಲು ಒಳ್ಳೆಯ ಸಂಗತಿಗಳನ್ನು ನೋಡಲಿಕ್ಕೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಆದರೆ ಈ ವರ್ಷದ ಒಂದು ದ ಪ್ರಾಮಿಸ್ ವರ್ಡ್ ದೇವರು ನನಗೆ ಕೊಟ್ಟದ್ದು, ನನ್ನ ಪತ್ನಿಗೆ ಕೂಡ ದ ಕನ್ಫರ್ಮೇಷನ್. ಆಕೆ ಹತ್ರ ನಾನು ಹೇಳಲಿಲ್ಲ, ಆಕೆ ನನ್ನ ಹತ್ರ ಹೇಳಲಿಲ್ಲ. ಆದರೆ ದೇವರು ಯೆಶಾಯನ ಗ್ರಂಥದಲ್ಲಿ 4ನೇ ಅಧ್ಯಾಯ 2-6 ವಚನ. ದೇವರ ಜನರೆನಿಸಿಕೊಳ್ಳುವರು. ಆಗ ಕರ್ತನಾದ ಯೆಹೋವನು ನ್ಯಾಯ ತೀರ್ಪಿನ ಆತ್ಮದಿಂದಲೂ ದಯಿಸುವ ಆತ್ಮದಿಂದಲೂ ಚಿಯೋನಿನ ಸ್ತ್ರೀಯರ ಕಲ್ಮಶವನ್ನು, ಯೆರೂಸಲೇಮಿನ ಮಧ್ಯದಲ್ಲಿನ ರಕ್ತವನ್ನು ತೊಳೆದು ಬಿಟ್ಟ ಮೇಲೆ ಚಿಯೋನ್ ಪರ್ವತದ ಸಂಪೂರ್ಣ ಮಂದಿರದ ಮೇಲೆಯೂ ಅಲ್ಲಿನ ಕೂಟಗಳ ಮೇಲೆಯೂ ಹಗಲಲ್ಲಿ ಧೂಮ ಮೇಘವನ್ನು, ಇರುಳಲ್ಲಿ ಪ್ರಜ್ವಲಿಸುವ ಅಗ್ನಿಯ ಪ್ರಕಾಶವನ್ನು ಉಂಟು ಮಾಡುವನು. ಈ ಪ್ರಭಾವದ ಮೇಲೆಲ್ಲ ಆವರಣವಿರುವುದು. ಹಗಲಿನ ಬಿಸಿಲಲ್ಲಿ ನೆರಳನ್ನು, ಸಣ್ಣ ದೊಡ್ಡ ಮಳೆಗಳಲ್ಲಿ ಆಶ್ರಯವನ್ನು ಕೊಡುವ ಮಂಟಪವಿರುವುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ದಿನ ಅಂದ್ರೆ ಯಾವ ದಿನ? ಅದು ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಅದು ಪ್ರೊಫೆಟಿಕ್ ವರ್ಡ್ ಆಗಿತ್ತು. ಆದರೆ ಆ ವರ್ಡ್ ಇವತ್ತು ಫುಲ್ಫಿಲ್ ಆಗಿದೆ. ಹಲ್ಲೆಲೂಯಾ. ಆ ವರ್ಡ್ ಅದು ಇವತ್ತು ನೆರವೇರಿದೆ. ಯು ರೀಡ್ ಇಟ್ ಇನ್ ಇಂಗ್ಲಿಷ್. When the Lord force
In that day, branch of the Lord will be beautiful and glorious. Hallelujah. ಈ ವಾಕ್ಯ ಕನ್ನಡದಲ್ಲಿ ಇಲ್ಲ. ಬ್ರಾಂಚ್ ಆಫ್ ದ ಲಾರ್ಡ್ shall ಬ್ಯೂಟಿಫುಲ್ ಗ್ಲೋರಿಯಸ್. ದೇವರ ಕೊಂಬೆ ರೈಟ್ ಸುಂದರವಾಗಿಯೂ ಮಹಿಮೆಯುಳ್ಳದಾಗಿಯೂ ಇರುವುದು. ಸೇಮ್ ಯೇಸು ಸ್ವಾಮಿ ಕೂಡ ವಚನವನ್ನು ಹೇಳಿದ 15ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ನಾನು ದ್ರಾಕ್ಷಾ ಬಳ್ಳಿಯಾಗಿದ್ದೇನೆ, ನೀವೇನಾಗಿದ್ದೀರಿ? ಕೊಂಬೆಗಳಾಗಿದ್ದೀರಿ. ಪ್ರೈಸ್ ಗಾಡ್. ಯೇಸು ಸ್ವಾಮಿ ಕೂಡ ಪ್ರಾಫಿಟಿಕ್ ಆಗಿ ಮಾತಾಡಿದ. ಹಲ್ಲೆಲೂಯಾ. ಯೆಶಾಯನು ಪ್ರವಾದನ ರೂಪವಾಗಿ ಮಾತಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಕೂಡ ಪ್ರಾಫಿಟಿಕ್ ಆಗಿ ಮಾತಾಡ್ತಾ ಇದ್ದಾನೆ. ಯಾವಾಗ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ಹೂಣಲ್ಪಟ್ಟು ಯಾವಾಗ ಆತನು ಪುನರುತ್ಥಾನ, ಯಾರು ಆತನನ್ನು ಅಂಗೀಕರಿಸಿದರು ಅವರು ಯೇಸು ಕ್ರಿಸ್ತನ ಕೊಂಬೆಯಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ, ನಾನು ದ್ರಾಕ್ಷಾ ಬಳ್ಳಿಯಾಗಿದ್ದೇನೆ, ನೀವೇನಾಗಿದ್ದೀರಿ? ಕೊಂಬೆ. ಒಂದು ಗಿಡದ ಸೌಂದರ್ಯ ಯಾವುದರಲ್ಲಿರುವುದು? ಬಳ್ಳಿಯಲ್ಲಿರುವುದಾ ಅಥವಾ ಕೊಂಬೆಯಲ್ಲಿರುವುದಾ? ಬ್ರಾಂಚ್ ಆಫ್ ದ ಲಾರ್ಡ್ ರೈಟ್ ಶಲ್ ಬಿ ಬ್ಯೂಟಿಫುಲ್ ಗ್ಲೋರಿಯಸ್. ಹಲ್ಲೆಲೂಯಾ. ನಿಮ್ಮ ಪಕ್ಕದವರಿಗೆ ಹೇಳ್ರಿ, ನೀನು ಸೌಂದರ್ಯವುಳ್ಳವನಾಗಿದ್ದಿ, ನೀನು ದೇವರ ಸೌಂದರ್ಯವಾಗಿದ್ದಿ. ಕಮಾನ್ ಹೇಳ್ರಿ, ನೀನು ದೇವರ ಸೌಂದರ್ಯವಾಗಿದ್ದಿ. 2015 ನೀನು ದೇವರ ಸೌಂದರ್ಯವಾಗಿದ್ದಿ. 2015 ನೀನು ದೇವರ ಮಹಿಮೆಯಾಗಿದ್ದಿ. ಹಲ್ಲೆಲೂಯಾ. ಹೇಳ್ರಿ, ನಾನು ದೇವರ ಸೌಂದರ್ಯವಾಗಿದ್ದೇನೆ. ಕಮಾನ್ ರೈಸ್. ನಾನು ದೇವರ ಸೌಂದರ್ಯವಾಗಿದ್ದೇನೆ, ನಾನು ದೇವರ ಮಹಿಮೆಯಾಗಿದ್ದೇನೆ. ದೇವರ ಮಹಿಮೆಯು ನನ್ನ ಮುಖಾಂತರ ಕಾಣಲ್ಪಡುವುದು. ಕೊಂಬೆಯ ಮುಖಾಂತರ ಹೇಗೆ ಫಲ ಕಾಣಲ್ಪಡುತ್ತದೋ, ಕೊಂಬೆಯ ಮುಖಾಂತರ ಹೇಗೆ ಗಿಡದ ಒಂದು ಸೌಂದರ್ಯ ಕಾಣಲ್ಪಡುತ್ತದೋ, ನಿನ್ನ ಮೂಲಕ ದೇವರ ಸೌಂದರ್ಯ ಕಾಣಲ್ಪಡುವುದು. ಕಮಾನ್, ನಿಮ್ಮ ಪಕ್ಕದವರಿಗೆ ಹೇಳ್ರಿ, ನಿನ್ನ ಮುಖಾಂತರ ದೇವರ ಸೌಂದರ್ಯ ಕಾಣಲ್ಪಡುವುದು, ನಿನ್ನ ಮುಖಾಂತರ ದೇವರ ಮಹಿಮೆ ಕಾಣಲ್ಪಡುವುದು. ಹೇಳ್ರಿ, ನನ್ನ ಕೆಲಸದಲ್ಲಿ ದೇವರ ಮಹಿಮೆ ಕಾಣಲ್ಪಡುವುದು, ನನ್ನ ಬಿಸ್ನೆಸ್ ನಲ್ಲಿ ದೇವರ ಮಹಿಮೆ ಕಾಣಲ್ಪಡುವುದು, ನಾನು ಎಲ್ಲಿಗೆ ಸೇವೆಗೆ ಹೋಗುತ್ತೇನೆ ಅಲ್ಲಿ ದೇವರ ಮಹಿಮೆ ಕಾಣಲ್ಪಡುವುದು. ಹೇ 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 ಕಮಾನ್ ರೈಸ್. ಹೇಳ್ರಿ, ನಾನು ಎಲ್ಲಿ ಸ್ಕೂಲಿಗೆ ಹೋಗುತ್ತೇನೆ ಅಲ್ಲಿ ದೇವರ ಮಹಿಮೆ ಕಾಣಲ್ಪಡುವುದು. ಸ್ಕೂಲಿಗೆ ಹೋಗೋರು ಹೇಳ್ರಪ್ಪ, ಇಲ್ಲಂದ್ರೆ ಮಕ್ಕಳನ್ನು ಬಿಡ್ಲಿಕ್ಕೆ ಹೋಗೋರಾದ್ರೆ ಹೇಳ್ರಿ. ಹಲೋ, ಇದಕ್ಕೋಸ್ಕರ ನೀನು ನೇಮಕ ಮಾಡಲ್ಪಟ್ಟಿದ್ದೆ. ಪ್ರಿಯರೇ, ಈ ವರ್ಷದ ದೇವರ ಒಂದು ವಾಗ್ದಾನ ಏನಂತ ಹೇಳಿದ್ರೆ, ನೀನು ದೇವರ ಕೊಂಬೆ ಆಗಿದ್ದಿ. ದೇವರ ಸೌಂದರ್ಯ ನಿನ್ನ ಮುಖಾಂತರ ಕಾಣಲ್ಪಡುವುದು, ದೇವರ ಮಹಿಮೆ ನಿನ್ನ ಮುಖಾಂತರ ಕಾಣಲ್ಪಡುವುದು. ನೀನು ಎಲ್ಲಿ ಬಿಸ್ನೆಸ್ಗೆ ಹೋಗುತ್ತೆ, ಯಾವ ವ್ಯಕ್ತಿಗೆ ನೀನು ಮೀಟ್ ಆಗುತ್ತೆ, ಯಾವ ಸ್ಕೂಲಿಗೆ ನೀನು ಹೋಗುತ್ತೆ, ಯಾವ ವ್ಯಕ್ತಿಗೆ ನೀನು ಸಿಗುತ್ತೆ, ದೇವರ ಮಹಿಮೆ ನಿನ್ನ ಮುಖಾಂತರ ಪ್ರಕಟಿಸಲ್ಪಡುವುದು. ಹಲ್ಲೆಲೂಯಾ. ದೇವರ ಸೌಂದರ್ಯ ನಿನ್ನ ಮುಖಾಂತರ ಕಾಣಲ್ಪಡುವುದು. ಹಲೋ, ಡೋಂಟ್ ಸ್ಲೀಪ್. ಮಲಗಬೇಡ್ರಿ, ಏಳ್ರಿ. ಸೌಂದರ್ಯ ಕಾಣಲ್ಪಡ್ತದೆ ಯಾವಾಗ ಅಂತ ಹೇಳಿದ್ರೆ ಮಲಗಿದಾಗಲ್ಲ. ಹಲೋ, ಯಾರಾದರೂ ಲಿಪ್ಸ್ಟಿಕ್ ಹಾಕಿ ಅಥವಾ ಏನಾದರೂ ಅಲಂಕಾರ ಮಾಡಿ ಮಲಗ್ತಾರ? ಸೌಂದರ್ಯ ಕಾಣ್ತದ? ರೈಟ್. ಹಲೋ, ಸೌಂದರ್ಯ ತೋರಿಸ್ಬೇಕಾದ್ರೆ ಏನ್ ಮಾಡ್ತಾರೆ? ಕೆಲವು ಫ್ಯಾಷನ್ ಟಿವಿಯಲ್ಲಿ ಎಲ್ಲರೂ ತೋರಿಸ್ತಾರೆ. ನಾವು ಅದನ್ನು ತೋರಿಸುವವರಲ್ಲ. ನೀನು ಒಳ್ಳೆ ಡ್ರೆಸ್ ಅನ್ನು ಹಾಕಿ ಅಥವಾ ಯಾವ ಡ್ರೆಸ್ ಅನ್ನು ಹಾಕಿ ಅಥವಾ ಯಾವ ಮೇಕಪ್ ನೀನು ಮಾಡಿ ನೀನು ಮಲಗಿದಾಗ ಆ ಸೌಂದರ್ಯ ಕಾಣ್ತದ? ಕಮಾನ್, ಅರೈಸ್ ಇನ್ ದ ಸ್ಪಿರಿಟ್. ಹಲ್ಲೆಲೂಯಾ. ಆತ್ಮದಲ್ಲಿ ನೀನು ಏಳು, ನೀನು ಶೈನ್ ಆಗು, ನೀನು ಏಳು. ಯಾವಾಗ ನೀನು ಎದ್ದು ಹೋಗುತ್ತೆ,
ನಿನ್ನ ಮಹಿಮೆ, ದೇವರ ಮಹಿಮೆ ನಿನ್ನ ಮೂಲಕ ಕಾಣಲ್ಪಡುತ್ತದೆ. ಮಲಗಬೇಡ್ರಿ, ಆತ್ಮಿಕವಾಗಿ ಏಳಿರಿ. 2015 ಅದು ಮಲಗುವ ಸಮಯ ಅಲ್ಲ, ಅದು ಏಳುವ ಸಮಯ ಆಗಿದೆ. 2015 ನಿನ್ನ ಮುಖಾಂತರ ದೇವರ ಮಹಿಮೆ ಪ್ರಕಟವಾಗುವಂಥದ್ದಾಗಿದೆ. ಹೇಗೆ ದೇವರ ಮಹಿಮೆ ಪ್ರಕಟವಾಗುತ್ತದೆ? ಯಾವಾಗ ನೀನು ಸುವಾರ್ತೆಯನ್ನು ಹೇಳ್ತಿ, ಯಾವಾಗ ನಿನ್ನ ಮುಖಾಂತರ ಅದ್ಭುತಗಳು ನಡೆಯುತ್ತವೆ, ಯಾವಾಗ ನಿನ್ನ ಮೂಲಕ ದೇವರ ಕ್ರಿಯೆಗಳು ನಡೆಯುತ್ತವೆ, ಆಗ ದೇವರ ಮಹಿಮೆ ಪ್ರಕಟವಾಗುತ್ತದೆ. ದ ನ್ಯೂ ಟೆಸ್ಟಮೆಂಟ್ ಅಲ್ಲಿ ದ ಮಹಿಮೆ ಅಂದ್ರೆ ಏನು? ಮಹಿಮೆ ಅಂದ್ರೆ ಏನು? ರೀಡ್. ಯೋಹಾನ ಸುವಾರ್ತೆಯಲ್ಲಿ 11ನೇ ವಚನ, 2ನೇ ಅಧ್ಯಾಯ 11ನೇ ವಚನ. ಯೋಹಾನ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನ. ಸೂಚಕ ಕಾರ್ಯವನ್ನು ಗಲಿಲೆಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದ. ಹೇಗೆ ಮಹಿಮೆ ತೋರಲ್ಪಡುವುದು? ಬೈಬಲ್ ಹೇಳ್ತದೆ, ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲಿಲೆಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು. ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ದೇವರ ಮಹಿಮೆ ಯಾವಾಗ ಪ್ರಕಾಶಿಸಲ್ಪಡ್ತಾ ಅಂದರೆ ಯಾವಾಗ ನೀನು ದೇವರ ವಾಕ್ಯವನ್ನು ಆಕ್ಟ್ ಮಾಡುತ್ತೆ. ಹಲ್ಲೆಲೂಯಾ. ಯಾವಾಗ ನೀನು ಆತ್ಮಿಕ ನಿದ್ರೆಯಿಂದ ಏಳುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಿದಾಗ ನಿಮ್ಮ ಆತ್ಮ ದೇವರ ಆತ್ಮ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್ ಅದು ಒಂದಾಗಿದೆ. ದೇವರ ಮಹಿಮೆ ಅದು ನಿನ್ನ ಆತ್ಮದಲ್ಲಿದೆ. ದೇವರ ಕರುಣೆ ನಿನ್ನ ಆತ್ಮದಲ್ಲಿದೆ. ಪ್ರಿಯರಲ್ಲಿ, ದೇವರ ವಾಕ್ಯ ಹೇಳ್ತೆ, ನೀನು ದೇವರ ಕೊಂಬೆ ಆಗಿದ್ದಿ. ದೇವರ ಕೊಂಬೆಯಲ್ಲಿ ದೇವರ ಸೌಂದರ್ಯ ಮತ್ತು ದೇವರ ಮಹಿಮೆ ತೋರಲ್ಪಡುವುದು. ಹಲ್ಲೆಲೂಯಾ. ಹೇಳ್ರಿ, ನಾನು ದೇವರ ಕೊಂಬೆ ಆಗಿದ್ದೇನೆ. ಕಮಾನ್ ಹೇಳ್ರಿ, ನಾನು ದೇವರ ಕೊಂಬೆ ಆಗಿದ್ದೇನೆ. ನಾನು ನಂಬುತ್ತೇನೆ ಒಳ್ಳೆಯ ಸಂಗತಿಗಳು ನನ್ನ ಹತ್ತಿರ ಬರುತ್ತವೆ. ನಾನು ಎಲ್ಲಿ ಹೋಗುತ್ತೇನೆ ಹೊಸ ಬಾಗಿಲುಗಳು ತೆರೆಯಲ್ಪಡುತ್ತದೆ. ಹೇಳ್ರಿ, ನಾನು ಎಲ್ಲಿ ಹೋಗುತ್ತೇನೆ ಹೊಸ ಬಾಗಿಲುಗಳು ನನಗೋಸ್ಕರ ತೆರೆಯಲ್ಪಡುತ್ತದೆ. ನೀನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಬಿಸ್ನೆಸ್ ಬಾಗಿಲುಗಳು ತೆರೆಯಲ್ಪಡುತ್ತದೆ. ನೀನೊಬ್ಬ ಸುವಾರ್ತಿಕನಾದರೆ ಸುವಾರ್ತೆಗೋಸ್ಕರ ಅಪರ್ಚುನಿಟಿಗಳು ತೆರೆಯಲ್ಪಡುತ್ತದೆ. ನೀನೊಬ್ಬ ಯಾವುದೇ ಒಂದು ಕೆಲಸ ಮಾಡುವುದಾದರೆ ನಿನಗೆ ಹೊಸ ಕೆಲಸದ ಬಾಗಿಲುಗಳು ತೆರೆಯಲ್ಪಡುತ್ತದೆ. ಹಲ್ಲೆಲೂಯಾ. ಯಾವಾಗ ತೆರೆಯಲ್ಪಡುತ್ತದೆ? ದೇವರ ಸೌಂದರ್ಯ ನಿನ್ನಲ್ಲಿ ಕಾಣಲ್ಪಡುತ್ತದೆ, ದೇವರ ಮಹಿಮೆ ನಿನ್ನಲ್ಲಿ ಕಾಣಲ್ಪಡುತ್ತದೆ. ಹಲ್ಲೆಲೂಯಾ. ಕಮಾನ್ ರೈಸ್. ಹೇಳ್ರಿ ಪಕ್ಕದವರಿಗೆ, ಹೇಳು. ಹಲೋ. ಮುಂದೆ ಓದುವ ನಾವು. ಯೆಶಾಯ ಯೆಶಾಯ 4ನೇ ಅಧ್ಯಾಯ 'Read it in English. In that day, the branch of the Lord will be beautiful and glorious, and the fruit of the earth will be thrive. Fruit of the earth. Hallelujah. ಇಲ್ಲಿ ದೇಶ ಅಂತ ಕೊಡಲ್ಪಟ್ಟಿದೆ. ದ ಗ್ರೌಂಡ್. ದ ಹೊಸ ಒಡಂಬಡಿಕೆಯಲ್ಲಿ ದ ಗ್ರೌಂಡ್ ತೋರಿಸುವಂಥದ್ದು, ದ ಅರ್ತ್ ತೋರಿಸುವಂಥದ್ದು ಮನುಷ್ಯನ ಹೃದಯ. ಹಲ್ಲೆಲೂಯಾ. ದ ಹೃದಯ. ಕೆಲವೊಂದು ಬೀಜ ದಾರಿ ಮಗ್ಗುಲಲ್ಲಿ ಬಿತ್ತು, ಕೆಲವೊಂದು ಬೀಜ ಎಲ್ಲಿ ಬಿತ್ತು? ಮುಳ್ಳು ಕಲ್ಲುಗಳ ಮೇಲೆ ಬಿತ್ತು, ಕೆಲವೊಂದು ಬೀಜ ಬಂಡೆ ನೆಲದ ಮೇಲೆ ಬಿತ್ತು, ಕೆಲವೊಂದು ಬೀಜ ಎಲ್ಲಿ ಬಿತ್ತು? ಒಳ್ಳೆಯ ನೆಲದ ಮೇಲೆ ಬಿತ್ತು. ಒಳ್ಳೆಯ ನೆಲದ ಮೇಲೆ ಬಿದ್ದಾಗ ಏನು ಕೊಟ್ಟಿದ್ದದು? ಕೆಲವು 30ರಷ್ಟು, ಕೆಲವು 60ರಷ್ಟು, ಕೆಲವು 100ರಷ್ಟು ಫ್ರೂಟ್, ಫಲ ಕೊಟ್ಟಿತ್ತು. ಹಲ್ಲೆಲೂಯಾ. ನೀನು ಫಲ ಕೊಡುವನಾಗಿದ್ದಿ. ಪಕ್ಕದವರಿಗೆ ನೀನು ಫಲ ಕೊಡುವನಾಗಿದ್ದಿ. ಕಮಾನ್. ನಾನು ಇನ್ನು ಮೇಲೆ ಮಲಗುವುದಿಲ್ಲ, ನಾನು ಫಲ ಕೊಡುವನಾಗಿದ್ದೇನೆ. ಹೇ 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 ನಾನು ಫಲ ಕೊಡುವನಾಗಿದ್ದೇನೆ. ಕಮಾನ್ ಹೇಳ್ರಿ, ಫಲ ಕೊಡುವನಾಗಿದ್ದೇನೆ.
ಏನ್ ಫಲ ಕೊರಪೂಜಿ ಹೇಳಿರಿ. ನೀವು ಫಲ ಕೊಡುವನಾಗಿದ್ದೇನಂತ ಹೇಳಿದ್ರೆ ನಿಮ್ಮ ಅರಿಕೆ ನಿಮ್ಮನ್ನು ವಶ ಮಾಡುತ್ತದೆ. ಹಲ್ಲೆಲೂಯಾ. ನೀವು ಏನು ಮಾಡುವುದಿಲ್ಲ ಅದು ಮಾಡುವಂತೆ ಮಾಡುತ್ತದೆ. ಹಲೋ, ನಮ್ಮ ಅರಿಕೆಯ ಮೂಲಕ ನಾವು ದೇವರಿಗೆ ಏನು ಕೊಡ್ತೇವೆ? ಪರ್ಮಿಷನ್ ಕೊಡ್ತೇವೆ. ಆತನ ವಶಕ್ಕೆ ನಮ್ಮನ್ನು ಕೊಡುತ್ತೇವೆ. ಆತನ ಅಧಿಕಾರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಹಲ್ಲೆಲೂಯಾ. ಒಂದು ವೇಳೆ ನಿಮಗೆ ಫೀಲ್ ಆಗುದಿಲ್ಲ ಅಥವಾ ನಿಮಗೆ ಅನಿಸ್ತಿಲ್ಲ, ಜಸ್ಟ್ ನೀವು ಹೇಳಿರಿ, ನಾನು ಫಲ ಕೊಡುವನಾಗಿದ್ದೇನೆ. ಕಮಾನ್ ಹೇಳ್ರಿ, ನಾನು ಫಲ ಕೊಡುವನಾಗಿದ್ದೇನೆ. 2015 ನಾನು ಫಲ ಕೊಡುವನಾಗಿದ್ದೇನೆ. ನಾನು ಫಲ ಕೊಡುವನಾಗಿದ್ದೇನೆ. ನೀವು ಹೇಳಿರಿ, ನೀವು ಫಲ ಕೊಡುವವರು ಆಗುತ್ತೀರಿ. ನಾನು ಎವ್ರಿ ಟೈಮ್ ಟೀಚ್ ಮಾಡ್ತಾ ಇರ್ತೇನೆ, ನೀವು ಇವತ್ತು ಏನಾಗಿದ್ದೀರಿ ಅದು ನಿನ್ನೆ ಹೇಳಿದ್ದು. ನಾಳೆ ಏನಾಗಬೇಕಾ, 2015 ನೀವು ಏನಾಗಬೇಕಾ ಅದನ್ನು ಇವತ್ತಿನಿಂದ ಡಿಕ್ಲೇರ್ ಮಾಡ್ರಿ, ಇವತ್ತಿನಿಂದ ಹೇಳಿರಿ, ಅದೇ ನೀವು ಆಗುತ್ತೀರಿ. ಹೇಳ್ರಿ, ನಾನು ಫಲ ಕೊಡುವನಾಗಿದ್ದೇನೆ, ನಾನು ಫಲ ಕೊಡುವನಾಗಿದ್ದೇನೆ. ಓಕೆ, 3. ಮತ್ತು ಚೀಯೋನ್ನಲ್ಲಿ ಉಳಿದವರು, ಯೆರೂಸಲೇಮಿನಲ್ಲಿ ನಿಂತವರು, ಅಂತೂ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬಿದ್ದ ಯೆರೂಸಲೇಮಿನವರೆಲ್ಲರೂ ದೇವ ಜನರೆನಿಸಿಕೊಳ್ಳುವರು. ಹಲ್ಲೆಲೂಯಾ. ಚೀಯೋನ್ನಲ್ಲಿ ಉಳಿದವರು. ಚೀಯೋನ್, ಚೀಯೋನ್ ಅಂದ್ರೆ ಏನು? ಹಲ್ಲೆಲೂಯಾ. ಚೀಯೋನ್ ಅಂದ್ರೆ ಏನು? ನೀವೆಲ್ಲಿ ಹುಟ್ಟಿದವರು? ಕಮಾನ್, ಪಕ್ಕದವರಿಗೆ ಹೇಳ್ರಿ, ನೀನು ಚೀಯೋನ್ನಲ್ಲಿ ಹುಟ್ಟಿದವನು, ನೀನು ಚೀಯೋನ್ನಲ್ಲಿ ಹುಟ್ಟಿದವನು. ಯಾರೇ ಗೊತ್ತೊಂದು ಚೀಯೋನಿಗೆ ಪಿಯೋನಿಗೆ ಪೆಂಚನ ಬಾತಿರಾರ. ಯಾನು ಬಿಟ್ಟಿದ್ದೀನಿ ಉಡುಪೇಡು. ಕೌಡೂರು ಇರಲಿ, ಇದು ಬರ್ತದೆ, ದಟ್ ಇಸ್ ನ್ಯಾಚುರಲ್. ಅದಕ್ಕೋಸ್ಕರ ಒಂದು ವಾಕ್ಯ ಇದೆ 87 ಕೀರ್ತನೆಯಲ್ಲಿ, ನೀನು ಫಿಸಿಕಲಿ, ಶಾರೀರಿಕವಾಗಿ ನಿನ್ನ ಸಿಟಿಸನ್ಶಿಪ್, ನೀನು ಹುಟ್ಟಿದವನು ಇಂಡಿಯಾದಲ್ಲಿ ಆಗಿರ್ಬೋದು, ಅಥವಾ ಅಮೆರಿಕದಲ್ಲಿ ಆಗಿರ್ಬೋದು, ಅಥವಾ ಈಜಿಪ್ತಿನಲ್ಲಿ ಆಗಿರ್ಬೋದು, ಅಥವಾ ಇಸ್ರಾಯೇಲ್ನಲ್ಲಿ ಆಗಿರ್ಬೋದು, ಗಲ್ಫಿನಲ್ಲಿ ಆಗಿರ್ಬೋದು. ಇದು ನಿನ್ನ ಸಿಟಿಸನ್ಶಿಪ್. ಬೈಬಲ್ ಹೇಳುತ್ತದೆ, ಯಾರು ಯಾರು ಆತನನ್ನು ಅಂಗೀಕಾರ ಮಾಡಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಇವರು ಪುರುಷ ಸಂಕಲ್ಪದಿಂದ ಆಗಲಿ, ಫಲಸ್ತೀನ್, ಈಜಿಪ್ಟ್, ಅಮೆರಿಕ, ಇಂಡಿಯಾ ಅಥವಾ ದೇಶದಿಂದ ಆಗಲಿ, ಅಥವಾ ಯಾವುದೇ ಒಂದು ಶರೀರ ಸಂಬಂಧದಿಂದ ಆಗಲಿ, ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ಕಮಾನ್, ಪಕ್ಕದವರಿಗೆ ಹೇಳ್ರಿ, ಇವರು ದೇವರಿಂದ ಹುಟ್ಟಿದವರು. ನೀನು ದೇವರಿಂದ ಹುಟ್ಟಿದವನು. ಹೇಳ್ರಿ, ನಾನು ದೇವರಿಂದ ಹುಟ್ಟಿದವನು. ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ನಾನು ಚೀಯೋನ್ ಪರ್ವತಕ್ಕೆ ಹೋದವನು, ಪರಲೋಕದ ಯೆರೂಸಲೇಮಿನಲ್ಲಿ ಇದ್ದವನು. ಹಲ್ಲೆಲೂಯಾ. ಉತ್ಸವ ಸಂಘದಲ್ಲಿ ಸೇರಿದಂತ ಕೋಟ್ಯಾನು ಕೋಟಿ ದೇವದೂತರ ಬಳಿಗೆ ನಾನು ಬಂದವನು. ಹಲ್ಲೆಲೂಯಾ. 87ನೇ ಕೀರ್ತನೆಯನ್ನು ಫಾಸ್ಟ್ ಆಗಿ ಓದಿರಿ, ಮತ್ತೆ ನಾವು ಚೇಂಜ್ ಮಾಡುವ. ಓಕೆ, ಅದರಲ್ಲಿ ನಿಮಗೆ ರೆವಲ್ಯೂಷನ್ ಸಿಗ್ತದೆ. 87ನೇ ಕೀರ್ತನೆ. ಯೆಹೋವನು ಸ್ಥಾಪಿಸಿದ್ದು ಪರಿಶುದ್ಧ ಪರ್ವತಗಳಲ್ಲಿದೆ. ಯೆಹೋವನು ಸ್ಥಾಪಿಸಿದ್ದು ಪರಿಶುದ್ಧ ಪರ್ವತಗಳಲ್ಲಿದೆ. ಆತನು ಯಾಕೋಬ ವಂಶದವರ ಎಲ್ಲಾ ನಿವಾಸಗಳಿಗಿಂತ, ಆತನು ಯಾಕೋಬ ವಂಶದ ಎಲ್ಲಾ ನಿವಾಸಗಳಿಗಿಂತ ಚಿಯೋನಿನ ದ್ವಾರಗಳನ್ನು ಹೆಚ್ಚಾಗಿ ಚಿಯೋನ್ನ ದ್ವಾರಗಳನ್ನು ಹೆಚ್ಚಾಗಿ ಪ್ರೀತಿಸ್ತಾನೆ. ಮತ್ತೆ ದೇವನಗರವೇ ನಿನ್ನ ವಿಷಯವಾದ ಗೌರವೋಕ್ತಿ ಏನೆಂದರೆ, ನಿನ್ನ ವಿಷಯವಾದ ಗೌರವೋಕ್ತಿ ಏನೆಂದರೆ, ಐಗುಪ್ತ ಬಾಬೆಲ್ ದೇಶಗಳವರ, ಕಮಾನ್ ಐಗುಪ್ತ, ಭಾರತ ಹೇಳ್ರಿ, ಐಗುಪ್ತ ಬಾಬೆಲ್ ದೇಶಗಳವರನ್ನು ನನ್ನನ್ನು ಬಲ್ಲವರಲ್ಲಿ ಎಣಿಸುವೆನು. ಓಕೆ, ಇಗೋ ಫಿಲಿಸ್ಟಿಯ ತೂರು ಕೂಶು ಆಫ್ರಿಕಾ ಎಲ್ಲ
ಜನಾಂಗಗಳು ಅಲ್ಲೇ ಹುಟ್ಟಿದವು. ಅಲ್ಲೇ ಹುಟ್ಟಿದವು. ಹೇಳ್ರಿ, ನೀನು ಅಲ್ಲೇ ಹುಟ್ಟಿದ್ದು. ಹೇಳ್ರಿ, ನೀನು ಕೌಡೂರಿನಲ್ಲೇ ಹುಟ್ಟಿದ್ದು, ಮಂಗಳೂರಿನಲ್ಲೇ ಹುಟ್ಟಿದ್ದು. ಯಾರು ಹೇಳುವುದಿಲ್ಲ ಅಂತ? ಎಲ್ಲಿ ಹುಟ್ಟಿದ್ದಂತ ಪಂಚಾಯತಲ್ಲಿ ಹೋದ್ರೆ, ನಗರಸಭೆಗೆ ಹೋದ್ರೆ ಪ್ರೂಫ್ ಇದೆ, ಅಲ್ಲೇ ಹುಟ್ಟಿದ್ದು. ಯಾರು ಹೇಳ್ತಾರೆ ಇಲ್ಲ ಅಂತ? ಹಲೋ, ಶಾರೀರಿಕವಾಗಿ ನೀನು ಹುಟ್ಟಿದ್ದು ಎಲ್ಲಿ? ಅಲ್ಲೇ ಹುಟ್ಟಿದ್ದು. ಪಕ್ಕದವರಿಗೆ ಹೇಳಿ, ನೀನು ಅಲ್ಲೇ ಹುಟ್ಟಿದ್ದು. ಹೇಳ್ರಿ, ನೀನು ಅಲ್ಲೇ ಹುಟ್ಟಿದ್ದು. ಒಂದು ವೇಳೆ ನಮ್ಮ ಮನಸ್ಸಿನಲ್ಲಿರ್ಬೋದು, ಯಾನು ಪುಟ್ಟಿದ್ದೀನಿ ಮಿಷನ್ ಹಾಸ್ಪಿಟ್ಲ್ ಏರ್ ಬಂಡ್ ಪೆರಿಜ್ಜೆಂದ ಅಲ್ಲೇ ಅವಲೇ ಪುಟ್ಟಿದ್ದೀನಿ. ಬೈಬಲ್ಸ್ ಅದೇ ಹೇಳ್ತದೆ. ಮತ್ತೆ ಇದರಿಂದ ಚಿಯೋನೆ ಪ್ರತಿಯೊಂದು ಜನಾಂಗದ ಜನ್ಮ ಚಿಯೋನೆ ಪ್ರತಿಯೊಂದು ಜನಾಂಗದ ಜನ್ಮನಗರ ಎಂದು ಹೇಳಲ್ಪಡುವುದು. ನೀನು ಫಿಸಿಕಲಿ ಅಮೆರಿಕದಲ್ಲಿ ಹುಟ್ಟು, ಫಿಸಿಕಲಿ ನೀನು ಎಲ್ಲಿ ಇಂಡಿಯಾದಲ್ಲಿ ಹುಟ್ಟು, ಫಿಸಿಕಲ್ ನೀನು ಕೂಶ್, ಪ್ಯಾಲೆಸ್ತೀನ್ ಅಥವಾ ಇಸ್ರಾಯೇಲ್ ಅಥವಾ ಯಾವ ದೇಶದಲ್ಲಿ ನೀನು ಹುಟ್ಟು, ಆದರೆ ಆತ್ಮಿಕವಾಗಿ ನೀನು ಚಿಯೋನ್ನಲ್ಲಿ ಹುಟ್ಟಿದವ. ಹಲ್ಲೆಲೂಯ. ನಮ್ಮ ಶಾರೀರಿಕ ತಂದೆ, ನನ್ನ ತಂದೆ ಮೌರಿಸ್ ಲೋಬ, ನೀವು ನಿಮ್ಮ ತಂದೆಯನ್ನು ಕರೆಯಿರಿ. ಹಲೋ, ನನ್ನ ತಾಯಿ ಜೋರ್ ನೆಗಡ್ತಾ ಇದ್ದಾರೆ. ನಾನು ಶಾರೀರಿಕವಾಗಿ ಎಲ್ಲಿ ಹುಟ್ಟಿದವನು? ಕುದುರೆಮಲೆ, ಕಟ್ಟಂಗೇರಿಯಲ್ಲಿ. ಆದರೆ ಆತ್ಮಿಕವಾಗಿ ನಾನು ಚಿಯೋನ್ನಲ್ಲಿ ಹುಟ್ಟಿದವ. ಹಲ್ಲೆಲೂಯ. ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಿದ್ರೆ ಬೈಬಲ್ ಹೇಳ್ತದೆ ನೀನು ಚಿಯೋನ್ನಲ್ಲಿ ಹುಟ್ಟಿದವನು. ಕಮಾನ್, ಪಕ್ಕದವರಿಗೆ ಹೇಳಿ, ನೀನು ಚಿಯೋನ್ನಲ್ಲಿ ಹುಟ್ಟಿದವನು, ನೀನು ಚಿಯೋನ್ನಲ್ಲಿ ಹುಟ್ಟಿದವನು. ಯೇಸು ಸ್ವಾಮಿ ಹೇಳಿದ, ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಒಂದಿನ ನಿಕೋದಮ ರಾತ್ರಿಯ ವೇಳೆಗೆ ಬಂದು ಕೇಳಿದ, ನೀನು ಮೇಲಿನಿಂದ ಬಂದ ಬೋಧಕ, ದೇವರ ಸಹಾಯವಿಲ್ಲದೆ ನೀನು ಏನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಿರುವಾಗ ಯೇಸು ಸ್ವಾಮಿ ಹೇಳಿದ, ನಿಕೋದಮನೆ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ನೀನು ಕಾಣುವುದಿಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಯು ಬಾರ್ನ್ ಅಗೇನ್ ಯು ಕೆನಾಟ್ ಸಿ ದ ಥಿಂಗ್ಸ್ ಆಫ್ ಗಾಡ್, ಯು ಕೆನಾಟ್ ಸಿ ದ ರೆಲ್ಮ್ ಆಫ್ ದ ಸ್ಪಿರಿಟ್. ನೀನು ಆತ್ಮಿಕ ಲೋಕ ನಿನಗೆ ಹುಚ್ಚು ಮಾತಾಗಿ ಕೇಳಿಸಲ್ಪಡುತ್ತದೆ. ನಿನಗೆ ಇದು ಅರ್ಥವೇ ಆಗುವುದಿಲ್ಲ. ನೀನೊಂದು ರಿಲಿಜನ್ ಅಲ್ಲಿ ಇರುತ್ತೆ, ನೀನು ರಿಲೇಶನ್ಶಿಪ್ ಅಲ್ಲಿ ಇರುವುದಿಲ್ಲ. ದ ರಿಲಿಜನ್ ಇಸ್ ಡೆಡ್. ದೇವರು ರಿಲಿಜನ್ ಮಾಡಲಿಲ್ಲ. ರಿಲಿಜನಿಗೂ ದೇವರಿಗೂ ಯಾವ ಸಂಬಂಧ ಕೂಡ ಇಲ್ಲ. ಇವತ್ತು ರಿಲಿಜನ್ಗೋಸ್ಕರ ಜನರು ಹೋರಾಡ್ತಾ ಇದ್ದಾರೆ, ಜಗಳ ಮಾಡ್ತಾ ಇದ್ದಾರೆ, ಕಾದಾಡ್ತಾ ಇದ್ದಾರೆ. ಅದರಲ್ಲಿ ದೇವರು ಇಲ್ಲವೇ ಇಲ್ಲ. ಹಲ್ಲೆಲೂಯ. ಜಾನ್ ಅಣ್ಣ ಇದ್ದಾರೆ, ಅವರ ಮಗಳಿದ್ದಾರೆ, ಅವರ ಮಧ್ಯದಲ್ಲಿ ಏನಾದರೂ ರಿಲಿಜನ್ ಇದೆಯಾ? ಜಾನ್ ಅಣ್ಣ ತಂದೆ, ಅವಳು ಮಗಳು. ಎಲ್ಲಿ ಹೋದ್ರು, ಡಾಕ್ಟರ್ ಹತ್ರ ಹೋದ್ರು DNA ಪ್ರೂವ್ ಮಾಡ್ತದೆ, ತಂದೆ ಮಗಳು. ರೈಟ್. ನಮಗೂ ದೇವರಿಗೂ ಇರುವ ಸಂಬಂಧ ಏನಂತ ಹೇಳಿದ್ರೆ ತಂದೆ ಮಕ್ಕಳ ಸಂಬಂಧ. ಹಲ್ಲೆಲೂಯ. ಯಾವಾಗ ನಾವು ಯೇಸು ನಮ್ಮ ರಕ್ಷಕನನ್ನು ಅಂಗೀಕಾರ ಮಾಡುತ್ತೇವೆ, ಕ್ರಿಸ್ತನಲ್ಲಿ ನಾವು ಹೊಸದಾಗಿ ಹುಟ್ಟುತ್ತೇವೆ. ಹುಟ್ಟುವಾಗ ದೇವರ DNA ನಮ್ಮ ಸ್ಪಿರಿಟ್ಗೆ ಇಂಪಾರ್ಟೇಷನ್ ಆಗಿದೆ. DNA ಅಂತ ಹೇಳಿದ್ರೆ ಗುಣ, ಶಕ್ತಿಗಳು, ದ ನೇಚರ್. ಆ DNA ನಮ್ಮ ಸ್ಪಿರಿಟ್ಗೆ ಇಂದ ಅದು ರಿಲೀಸ್ ಆಗಿದೆ. ನಮ್ಮ ಸಿಕ್ಸ್ತ್ ಸೆನ್ಸ್ ಅದು ಓಪನ್ ಆಗುತ್ತದೆ. ನಾವು ಆತ್ಮಿಕ ಲೋಕವನ್ನು ಕಾಣುತ್ತೇವೆ. ಮನುಷ್ಯರಿಗೆ ಇರುವುದು ಸೆನ್ಸ್ಗಳು ಎಷ್ಟು? 5: ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ. ಈ 5 ಇಂದ್ರಿಯಗಳ ಮೂಲಕ ನಾವು ಫಿಸಿಕಲ್ ವರ್ಲ್ಡ್ ಅನ್ನು ನಾವು ಕಾಂಟ್ಯಾಕ್ಟ್ ಮಾಡಬಹುದು. ಆದರೆ 6ನೇ ಇಂದ್ರಿಯ ಇದೆ, ಅದು ಯಾವಾಗ ಓಪನ್ ಆಗುತ್ತದೆ? ಹಲ್ಲೆಲೂಯ. ಆತ್ಮಿಕ ಸಂಗತಿಗಳು ನೀನು ತಿಳಿದುಕೊಳ್ಳುತ್ತಿ, ನೋಡುತ್ತಿ. Faith is not a guessing, faith is a knowing. Hallelujah. ನಾವು ಗೆಸ್ಸಿಂಗ್ ಅಲ್ಲಿ ಇರುವುದಲ್ಲ, ನಾವು ನೋವಿಂಗ್ ಅಲ್ಲಿ ಇರುವುದು. ಈ ಸ್ವಾಮಿ ಗೊತ್ತಿತ್ತು ನಾನು ಎಲ್ಲಿಂದ ಬಂದಿದ್ದೇನೆ, ಎಲ್ಲಿಗೆ ಹೋಗುತ್ತೇನೆ ಅಂತ ಗೊತ್ತಿತ್ತು. ಫೇತ್ ಅಂತ ಹೇಳಿದರೆ ನಮಗೆ ಗೊತ್ತಿರಬೇಕು ನಾವು ಎಲ್ಲಿ ಹೋಗುವವರು ಒಳಗಿಂದ. ಪ್ರೈಸ್ ಗಾಡ್. ನಾವು ಗೆಸ್ಸಿಂಗ್ ಅಲ್ಲಿ ಇರುವವರಲ್ಲ. ಕಮಾನ್ ಹೇಳ್ರಿ ಪಕ್ಕದವ್ರು, ನಾವು ಗೆಸ್ಸಿಂಗ್ ಅಲ್ಲಿ ಇರುವವರಲ್ಲ. ನಾವು ಚಿಯೋನ್ನಲ್ಲಿ ಹುಟ್ಟಿದವರು, ಚಿಯೋನ್ನಲ್ಲಿ ಹುಟ್ಟಿದವರು.
ಚಿಯೋನ್ ನಗರವೇ, ನಿನ್ನ ವಿಷಯವಾಗಿ ಗೌರವೋಕ್ತಿ ಅನ್ನದೆ. ಗ್ಲೋರಿಯಸ್ ಥಿಂಗ್ಸ್ ಆರ್ ಸ್ಪೋಕನ್ ಅಬೌಟ್ ಯು. ಮಹಿಮೆಯ ಸಂಗತಿಗಳು ನಿನ್ನ ವಿಷಯವಾಗಿ ಮಾತಾಡಲ್ಪಟ್ಟಿದೆ. ನಿನ್ನ ವಿಷಯವಾಗಿ ಗೌರವವಾದ ಯುಕ್ತಿಗಳನ್ನು, ಜ್ಞಾನೋಕ್ತಿಗಳನ್ನು, ಹಲ್ಲೆಲೂಯಾ, ಮಹಿಮೆಯ ಮಾತುಗಳನ್ನು ಹೇಳಲ್ಪಟ್ಟಿದೆ. ನೀವು ಯಾವಾಗ born again ಆಗಿದ್ದೀರಿ, ನಿಮ್ಮ ವಿಷಯವಾಗಿ ಶ್ರೇಷ್ಠವಾದ ಸಂಗತಿಗಳು ಮಾತಾಡಲ್ಪಟ್ಟಿದೆ. 2015 ಆ ಮಹಿಮೆಯ ಸಂಗತಿಗಳು ನಿಮ್ಮ ಮೂಲಕ ಪ್ರಕಟವಾಗುತ್ತವೆ. ಹಲ್ಲೆಲೂಯಾ. ಹೇಳ್ರಿ, ಆತನನ್ನು ಕೈ ಬಿಡುವುದಿಲ್ಲ, ಆತನನ್ನು ತೊರೆಯುವುದಿಲ್ಲ. ಓಹೋ, 2015ರಲ್ಲಿ ಆತನನ್ನು ಕೈ ಬಿಡುವುದಿಲ್ಲ, ಆತನನ್ನು ತೊರೆಯುವುದಿಲ್ಲ. ಪಕ್ಕದವರಿಗೆ ಹೇಳ್ರಿ, ಆತ ನಿನ್ನನ್ನು ಕೈ ಬಿಡುವುದಿಲ್ಲ, ಆತ ನಿನ್ನನ್ನು ತೊರೆಯುವುದಿಲ್ಲ. ದೇವರು ನಿನ್ನ ಸಂಗಡ ಇದ್ದರೆ ಮನುಷ್ಯರು ನಿನಗೆ ಏನು ಮಾಡರು. ಹಲ್ಲೆಲೂಯಾ. ಹೇಳಿದ್ಯಾರು? ದೇವರು. ಆದ್ದರಿಂದ ನಾವು ಧೈರ್ಯವಾಗಿ ಹೇಳುವರಾಗಿದ್ದೇವೆ. ಹಲ್ಲೆಲೂಯಾ. ದೇವರು ಹೇಳಿದ್ದನ್ನು ನೀನು ರಿಪೀಟ್ ಮಾಡುವುದೇ ಅರಿಕೆ. ಓದಿರಿ, ಓದಿ. ಇಬ್ರಿಯರಿಗೆ ಬರೆದ 13ನೇ ಅಧ್ಯಾಯ 5ನೇ ವಚನ ಓದಿ. ಇಲ್ಲಿ ಕೇಳಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಯಾರು ಹೇಳಿದ್ದು? ಯಾರು ಹೇಳಿದ್ದು? ದೇವರು ತಾನೇ ಹೇಳಿದ್ದಾನೆ. ಆದುದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯರು ನನಗೆ ಏನು ಮಾಡರು ಎಂದು ನಾವು ಧೈರ್ಯವಾಗಿ ಅರಿಕೆ ಮಾಡಬಲ್ಲೆವು, ಧೈರ್ಯವಾಗಿ ಹೇಳಬಲ್ಲೆವು. ಆತ್ಮಿಕ ಲೋಕದಲ್ಲಿ ದೇವರು ಹೇಳಿದ ಮಾತನ್ನು ನಾವು ಧೈರ್ಯವಾಗಿ ಫಿಸಿಕಲ್ ವರ್ಲ್ಡ್ ಅಲ್ಲಿ ಮಾತಾಡುವಂಥದ್ದು. ಯಾವಾಗ ನಾನು ಮಾತಾಡುತ್ತೇನೆ ಅದು ಸೂಪರ್ ನ್ಯಾಚುರಲ್ ಮ್ಯಾನಿಫೆಸ್ಟ್ ಆಗುತ್ತದೆ. ನೀನು ಒಳ್ಳೆಯ ಸಂಗತಿಗಳನ್ನು ನೋಡುತ್ತಿ. 2015 ಪ್ರಿಯರೇ, ನಿನ್ನ ವಿಷಯದಲ್ಲಿ ಮಹಿಮೆಯ ಸಂಗತಿಗಳು ಮಾತಾಡಲ್ಪಟ್ಟಿದೆ. ಮಹಿಮೆಯ ಸಂಗತಿಗಳನ್ನು ರಿಪೀಟ್ ಮಾಡ್ರಿ. ಕಾಣುವಂಥ ಸಂಗತಿಗಳನ್ನು, ಕಿವಿಗೆ ಬಿದ್ದ ಸುದ್ದಿಗಳನ್ನು ಮಾತಾಡಬೇಡ್ರಿ, ಕಣ್ಣಿಗೆ ಕಾಣುವಂಥದ್ದನ್ನು ಮಾತಾಡಬೇಡ್ರಿ. ಓ, ದೇವರು ನಿನ್ನ ವಿಷಯವಾಗಿ ಹೇಳಿದ ಮಹಿಮೆಯ ಸಂಗತಿಗಳನ್ನು ಮಾತಾಡ್ರಿ. ನೀವು ಮಾತಾಡುತ್ತಿರುವಾಗ ಪರಿಸ್ಥಿತಿಗಳು ಬದಲಾಗುತ್ತವೆ, ಬೆಟ್ಟಗಳು ಬಿಟ್ಟು ಹೋಗುತ್ತವೆ, ಸಮುದ್ರವು ಶಾಂತವಾಗುತ್ತದೆ, ಬಿರುಗಾಳಿಗಳು ಶಾಂತವಾಗುತ್ತದೆ. ಕಮಾನ್, ಪಕ್ಕದವರಿಗೆ ಹೇಳ್ರಿ, ನಾನು ಕರೆಯಲ್ಪಟ್ಟಿದ್ದೇನೆ ಮಹಿಮೆಯ ಸಂಗತಿಗಳನ್ನು ಮಾತಾಡಲು, ಮಹಿಮೆಯ ಸಂಗತಿಗಳನ್ನು ಮಾತಾಡಲು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಕೇಳ್ರಿ, ನಾವು ಪರಲೋಕದ ಮಾತನ್ನು ಕೇಳುತ್ತೇವೆ, ಪರಲೋಕ ನಮ್ಮ ಮಾತಿಗೆ ರೆಸ್ಪಾನ್ಸ್ ಮಾಡುತ್ತದೆ. ಹಲ್ಲೆಲೂಯಾ. ಕಮಾನ್ ಹೇಳ್ರಿ, ಪಕ್ಕದವರಿಗೆ ಹೇಳ್ರಿ, ನಾವು ಪರಲೋಕದ ಮಾತುಗಳನ್ನು ಕೇಳುತ್ತೇವೆ, ಪರಲೋಕ ನಮ್ಮ ಮಾತಿಗೆ ರೆಸ್ಪಾನ್ಸ್ ಮಾಡುತ್ತದೆ. ಹೇ ಹೇ, ನಿನ್ನನ್ನು ಬಿಟ್ಟು ಆತನು ಏನು ಮಾಡೋದಿಲ್ಲ. ಹಲ್ಲೆಲೂಯಾ. ದಾನಿಯೇಲನ ಗ್ರಂಥದಲ್ಲಿ ನೋಡಿದ್ದೀರಾ? ಗಾಬ್ರಿಯೇಲನು ಬಂದ, ಗಾಬ್ರಿಯೇಲ ಹೇಳಿದ, ನೀನು ಪ್ರಾರ್ಥನೆ ಮಾಡಿದ ಮೊದಲನೇ ದಿನದಲ್ಲೇ ನಿನ್ನ ವಿಜ್ಞಾಪನೆ ಪರಲೋಕ ಕೇಳಿಸಲ್ಪಟ್ಟಿತ್ತು. ಇನ್ ದ ರಲ್ಮ್ ಆಫ್ ದ ಸ್ಪಿರಿಟ್, ಆತ್ಮಿಕ ಲೋಕದಲ್ಲಿ ಏನು ನಡೆಯಿತಂತ ದಾನಿಯೇಲನಿಗೆ ಗೊತ್ತಿಲ್ಲ. ಆನ್ ದ ಫಸ್ಟ್ ಡೇ your words were heard. ನಿನ್ನ ಮಾತುಗಳು ಕೇಳಿಸಲ್ಪಟ್ಟಿವೆ. ಬಿಕಾಸ್ ಆಫ್ thy word I have come. ನಿನ್ನ ಮಾತಿಗನುಸಾರವಾಗಿ ನಾನು ಬಂದಿದ್ದೇನೆ. ನೀವು ಪರಲೋಕದ ಮಾತಿಗೆ ಒಪ್ಪಂದಲ್ಲಿರುತ್ತೀರಿ, ಪರಲೋಕ ನಿಮ್ಮ ಮಾತಿಗೆ ಒಪ್ಪಂದಲ್ಲಿರುತ್ತದೆ. ಸೇಮ್ ವರ್ಡ್ ಅನ್ನು ನಾವೇನು ಮಾಡುವಂಥದ್ದು? ರಿಲೀಸ್ ಮಾಡುವಂಥದ್ದು. ಕೆಲವರು ಕನ್ನಡಿ ಹಿಡಿತಾರೆ, ಗೊತ್ತಾ ನಿಮಗೆ? ಸೂರ್ಯನಿಗೆ ಕನ್ನಡಿ ಹಿಡಿದರೆ ಏನು ಮಾಡು? ಹಾಗೆಲ್ಲ ಕನ್ನಡಿ ಹಿಡಿಯಿರಿ, ಸೂರ್ಯನಿಗೆ ಏನಾಗ್ತದೆ? ಎಕ್ಸಾಕ್ಟ್ಲಿ ಪ್ರಕಾಶ ಏನಾಗ್ತದೆ? ರಿಫ್ಲೆಕ್ಟ್ ಆಗ್ತದೆ. ಇನ್ ದ ಸೇಮ್ ವೇ ದೇವರ ಮಾತುಗಳನ್ನು ದೇವರಿಗೆ ನಾವು ತೋರಿಸುವಂಥದ್ದು. ದೇವರ ಮಾತುಗಳನ್ನು ದೇವರಿಗೆ ಹಿಡಿಯುವಂಥದ್ದು. ಕರ್ತನೆ, ನೀನು ಈ ರೀತಿಯಾಗಿ ಹೇಳಿದ್ದಿ, ನೀನು ಈ ರೀತಿಯಾಗಿ ಹೇಳಿದ್ದಿ, ನೀನು ಈ ರೀತಿಯಾಗಿ ಹೇಳಿದ್ದಿ, ನೀನು ಈ ರೀತಿಯಾಗಿ ಹೇಳಿದ್ದಿ. ಸಿಂಪಲ್. ಹಲ್ಲೆಲೂಯಾ. ಹೇಗೆ ಕನ್ನಡಿ ಹಿಡಿಲಿಕ್ಕೆ ಗೊತ್ತಿದೆ ಅಲ್ವಾ ಸೂರ್ಯನಿಗೆ? ಕನ್ನಡಿಯನ್ನು ಯಾರ ಮುಖಕ್ಕೆ ತಿರುಗಿಸಬೇಡ್ರಿ. ಕೆಲವರು ಗ್ಲಾಸನ್ನು ಹಿಡ್ಕೊಂಡು ಏನು ಮಾಡ್ತಾರೆ? ನಾವು ಸಣ್ಣದಿರುವಾಗ ಈ ಸ್ಟೀಲ್ ಬಟ್ಟಲನ್ನು ಏನು ಮಾಡೋದು? ಸೂರ್ಯ ಎಲ್ಲಿದ್ದಾನೆ ಅವನಿಗೆ ಹಿಡಿದು ಬೇರೆಯವರಿಗೆ ಹಿಡಿಯುವುದು. ಹೀಗೆ
ಬೇರೆಯವರಿಗೆ ಹಿಡಿಬೇಡ್ರಿ, ಆ ಸೂರ್ಯನಿಗೆ ಹಿಡಿಯಿರಿ. ಸಿಂಪಲ್. ದೇವರ ಮಾತುಗಳನ್ನು ಏನು ಮಾಡುವಂಥದ್ದು? ಪುನಃ ಆ ಮಾತುಗಳನ್ನು ಆತನಿಗೆ ತೋರಿಸುವಂಥದ್ದು. ನೀವು ನನ್ನಲ್ಲಿಯೂ ನನ್ನ ಮಾತುಗಳು ನಿಮ್ಮಲ್ಲಿ ಇರುವುದಾದರೆ ಏನು ಬೇಕಾದರೂ ಮಾತಾಡ್ರಿ, ಏನು ಬೇಕಾದರೂ ಕೇಳಿಕೊಳ್ಳ್ರಿ, ನಿಮಗೆ ರಿಲೀಸ್ ಆಗುತ್ತದೆ, ನಿಮಗೆ ಬಿಡುಗಡೆ ಆಗುತ್ತದೆ. ಹಲ್ಲೆಲೂಯಾ. ಪಕ್ಕದವರಿಗೆ ಹೇಳ್ರಿ, ದೇವರ ಸೌಂದರ್ಯ 2015ರಲ್ಲಿ ನಿನ್ನ ಮುಖಾಂತರ ಕಾಣಲ್ಪಡುವುದು. ದೇವರ ಮಹಿಮೆ ನಿನ್ನ ಮುಖಾಂತರ ಪ್ರಕಾಶಿಸುವುದು. ನೀನು ದೇವರ ಮಹಿಮೆ ಆಗಿದ್ದಿ, ನೀನು ದೇವರ ಸೌಂದರ್ಯವಾಗಿದ್ದಿ. ಕಮ, ನೀನು ದೇವರ ಮಹಿಮೆ ಆಗಿದ್ದಿ. ಈ ಅನ್ವೈಕಲ ಪ್ರಯೋಜನದ ಆಂಜನೆ ಹೇಳ್ಬೇಡ್ರಿ, ನಾನು ದೇವರ ಮಹಿಮೆ ಆಗಿದ್ದೇನೆ. ಬ್ರದರ್, ನೀನು ಪ್ರೈಡ್ ಅಲ್ಲಿ ಭಯಂಕರ ಗರ್ವ ಪಟ್ಟಿದ್ದಿ ದೇವರ ಮಹಿಮೆ ಅಂತ. ಅಯ್ಯೋ, ದೇವರ ಮಹಿಮೆ ಅಂತ ನಾನು ನನ್ನನ್ನು ಮಹಿಮೆ ಪಡಿಸ್ತಿಲ್ಲ, ಆತ ನನ್ನನ್ನು ಮಹಿಮೆ ಪಡಿಸ್ತಾನೆ. ಹಲ್ಲೆಲೂಯಾ. ಪಕ್ಕದವರಿಗೆ ಹೇಳ್ರಿ, ನಾನು ನನ್ನನ್ನು ಮಹಿಮೆ ಪಡಿಸ್ತಿಲ್ಲ, ಆತನು ನನ್ನನ್ನು ಮಹಿಮೆ ಪಡಿಸ್ತಾನೆ. ಕಮನ್ ಹೇಳ್ರಿ, ಆತನು ನನ್ನನ್ನು ಮಹಿಮೆ ಪಡಿಸ್ತಾನೆ. ನಾನು ನನ್ನನ್ನು ಮಹಿಮೆ ಪಡಿಸ್ತಿಲ್ಲ. ಕಮನ್ ಪಕ್ಕದವ್ರಿಗೆ, ನಾನು ನನ್ನನ್ನು ಮಹಿಮೆ ಪಡಿಸ್ತಿಲ್ಲ, ಆತನು ನನ್ನನ್ನು ಮಹಿಮೆ ಪಡಿಸ್ತಾನೆ. ನನ್ನನ್ನು ಮಹಿಮೆ ಪಡಿಸುವಂತದ್ದು ಅದು ಆತನ ಆಯ್ಕೆ, ನನ್ನ ಆಯ್ಕೆ ಅಲ್ಲ. ಯೇಸು ಸ್ವಾಮಿ ಒಂದು ಮಾತನ್ನು ಹೇಳಿದ, ನೀವು ನನ್ನನ್ನು ಆರಿಸಿಕೊಂಡದ್ದು ಅಲ್ಲ. ಆರಿಸಿಕೊಂಡದ್ದು ಯಾರು? ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀನು ನಿನ್ನನ್ನು ಅರಸನನ್ನಾಗಿ ಮಾಡಿದಲ್ಲ, ನೀನು ನಿನ್ನನ್ನು ದೇವರ ಮಗನಾಗಿ ಮಾಡಿದಲ್ಲ. ದೇವರು ನಿನ್ನನ್ನು ದೇವರ ಮಗನಾಗಿ ಸ್ವೀಕರಿಸ್ತಾನೆ. ದೇವರು ನಿನ್ನನ್ನು ಕ್ರಿಸ್ತನ ಸಹೋದರನಾಗಿ ಸ್ವೀಕರಿಸ್ತಾನೆ. ದೇವರು ನಿನ್ನನ್ನು ಅರಸನನ್ನಾಗಿ ಮಾಡಿದ್ದಾನೆ. ದೇವರು ನಿನ್ನನ್ನು ಮಹಿಮೆ ಪಡಿಸ್ತಾನೆ. ಯೇಸು ಸ್ವಾಮಿ ಹೇಳಿದ, ತಂದೆ, ನಿನ್ನ ಮಹಿಮೆಯನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ರೈಟ್. 17ನೇ ಅಧ್ಯಾಯದಲ್ಲಿ ಆತನೊಂದು ಪ್ರಾರ್ಥನೆ ಮಾಡಿದ ಯೋಹಾನ ಸುವಾರ್ತೆಯಲ್ಲಿ, ತಂದೆ, ನಿನ್ನ ಮಹಿಮೆಯನ್ನು ನಾನು ಯಾರಿಗೆ ಕೊಟ್ಟಿದ್ದೇನೆ? ಆತನು ಹೇಳಲಿಲ್ಲ, ತಂದೆ, ನಿನ್ನ ಮಹಿಮೆಯನ್ನು ನಾನು ಇವರಿಗೆ ಕೊಡ್ತೇನೆ ಅಂತ ಹೇಳಲಿಲ್ಲ. ಆಲ್ರೆಡಿ ಕೊಡಲ್ಪಟ್ಟಿದೆ. ಪ್ರೈಸ್ ಗಾಡ್. ನೀನು ಅದನ್ನು ಹೇಗೆ ರಿಸೀವ್ ಮಾಡುತ್ತಿ, ಹೇಗೆ ಆತನೊಟ್ಟಿಗೆ ಎಗ್ರಿ ಆಗುತ್ತಿ, ಅದು ನಿನಗೆ ಬಿಟ್ಟದ್ದು. ಹಲ್ಲೆಲೂಯಾ. 2015 ಒಳ್ಳೆಯದಾಗುವಂಥದ್ದು ಕೆಟ್ಟದಾಗುವಂಥದ್ದು ಅದು ನಿನ್ನ ಮೇಲೆ ಡಿಪೆಂಡ್ ಆಗಿದೆ. ಹಲ್ಲೆಲೂಯಾ. ನಾವು ಅನೇಕ ಸಂದರ್ಭದಲ್ಲಿ ಅನಿಸ್ತೇವೆ 2015 2016 ಒಳ್ಳೆಯದು ಹೋಗ್ಬೇಕಂತ. ದೇವರ ಪ್ರಾಮಿಸ್ಗಳು, ದೇವರ ಆಶೀರ್ವಾದಗಳು ಮಾವಿನ ಮರದಿಂದ ತೋತಬರಿ ತನ್ನಷ್ಟಕ್ಕೆ ಬಿದ್ದ ಹಾಗೆ ಬೀಳ್ತವೆ ಅಂತ ಅನಿಸ್ತಾರೆ. ದೇವರ ವಾಗ್ದಾನ ಇದೆ, ಆ ವಾಗ್ದಾನಕ್ಕೆ ನಾವು ರೆಸ್ಪಾನ್ಸ್ ಮಾಡಬೇಕು. ನಾವು ರೆಸ್ಪಾನ್ಸ್ ಮಾಡಿದರೆ ಮಾತ್ರ ಒಳ್ಳೆಯ ಸಂಗತಿಗಳನ್ನು ನಾವು ನೋಡ್ತೇವೆ. ದೇವರದಿ ತಿಲಕ್ಕ ಹಾಪುಂಡು ಎಂಚ ಅಂಡ ದೇವರ ಎಡ್ಡೆನೇ ದೀತೇರೆ, ಒಳ್ಳೆಯ ಸಂಗತಿಗಳನ್ನು ಇಟ್ಟಿದ್ದಾರೆ. ತಿನ್ನುವುದು, ನಡೆಯುವುದು ಅದು ನಿನ್ನ ಜವಾಬ್ದಾರಿ. ದೇವರು ತನ್ನ ಭಾಗವನ್ನು ಮಾಡಿದ್ದಾನೆ, ನಿನ್ನ ಭಾಗವನ್ನು ನೀನು ಮಾಡುವಂತಹದ್ದು. ಕಮಾನ್, ಪಕ್ಕದವರಿಗೆ ಹೇಳ್ರಿ, ಹಲ್ಲೆಲೂಯಾ. ನನ್ನ ಭಾಗವನ್ನು ನಾನು ಮಾಡುತ್ತೇನೆ. ನಾನು ದೇವರ ಸೌಂದರ್ಯವಾಗಿದ್ದೇನೆ, ನಾನು ದೇವರ ಮಹಿಮೆ ಆಗಿದ್ದೇನೆ. ಕಮಾನ್, ನೀನು ದೇವರ ಸೌಂದರ್ಯವಾಗಿದ್ದಿ, ನೀನು ದೇವರ ಮಹಿಮೆ ಆಗಿದ್ದಿ. ಪುನಃ ಪುನಃ ಹೇಳ್ರಿ, ಪುನಃ ಪುನಃ ಹೇಳ್ರಿ, ಹೇಳ್ತಾ ಇರ್ರಿ. 2015 ಹೇಳ್ತಾ ಇರ್ರಿ, ಎಲ್ಲ ವರ್ಡ್ಗಳು ನೆರವೇರುತ್ತವೆ ನಿಮ್ಮಲ್ಲಿ. ಯಾಕಂದ್ರೆ ದೇವರ ಕೊಂಬೆ ನೀವಾಗಿದ್ದೀರಿ. ಯು ಆರ್ ದ ಬ್ರಾಂಚ್ ಆಫ್ ಗಾಡ್. ಒಂದು ಕೊಂಬೆಯ, ಒಂದು ಮರದ ಒಂದು ಬ್ಯೂಟಿ ಕಾಣುವಂಥದ್ದು ಕೊಂಬೆಯಲ್ಲಿ ಪ್ರಿಯರೇ. ಸೌಂದರ್ಯ ಕಾಣುವಂಥದ್ದು ಆ ಕೊಂಬೆಯಲ್ಲಿ, ಆ ಫಲಗಳಲ್ಲಿ ಕಾಣುವಂಥದ್ದು. ಇನ್ನೊಂದು ನೆನಪಿಟ್ಟುಕೊಳ್ಳಿ, ಮರವನ್ನು ಯಾರು ತಿನ್ನಲಿಕ್ಕೆ ಆಗೋದಿಲ್ಲ, ಫಲವನ್ನು ಮಾತ್ರ ತಿನ್ನಲಿಕ್ಕೆ ಆಗ್ತದೆ. ಹಲ್ಲೆಲೂಯಾ. ಅನೇಕ ಜನರು ನಿಮ್ಮಲ್ಲಿರುವ ಬ್ಯೂಟಿಯನ್ನು, ನಿಮ್ಮಲ್ಲಿರುವ ಸೌಂದರ್ಯವನ್ನು, ನಿಮ್ಮಲ್ಲಿರುವ ಫಲವನ್ನು ಅವರು ಅನುಭವಿಸ್ತಾರೆ. ಹಲ್ಲೆಲೂಯಾ. ಕಮನ್ ಹೇಳ್ರಿ, ಮರವನ್ನು ಯಾರು ತಿನ್ನಲಿಕ್ಕೆ ಆಗೋದಿಲ್ಲ, ಫಲವನ್ನು ತಿನ್ನುತ್ತಾರೆ. ಫಲ ಕೊಡದೇ ಇದ್ದರೆ ತಿನ್ನುವುದು ಎಲ್ಲಿಂದ? ಇಲ್ಲಿ ಜಾಮ್ ಮರ ಇದೆ, ಫಲ ಕೊಡದಿದ್ರೆ ಮರಕ್ಕೆ ತಿನ್ಲಿಕ್ಕೆ ಆಗ್ತದ? ಮರ ಬಡಿಚ ಕಡ್ದಕ್ಕಗ ಎಲೆಸು ತಿನ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಜೋನ್ ಅಣ್ಣ. ಹಲ್ಲೆಲೂಯಾ. ಓಕೆ,
ಮುಂದೆ ನಾವು ಹೋಗುವ. ನಾವೀಗ ಡಿಕ್ಲೇರ್ ಮಾಡಲಿಕ್ಕಿದ್ದೇವೆ ಕೆಲವೊಂದು ಸಂಗತಿಗಳನ್ನು. ಯೆಶಾಯ ಓದಿರಿ. ಆಗ ಕರ್ತನಾದ ಯೆಹೋವನು ನ್ಯಾಯ ತೀರ್ಪಿನ ಆತ್ಮದಿಂದಲೂ ದಯಿಸುವ ಆತ್ಮದಿಂದಲೂ ಚೀಯೋನ್ನ ಸ್ತ್ರೀಯರ ಕಲ್ಮಶವನ್ನು, ಯೆರೂಸಲೇಮಿನ ಮಧ್ಯದಲ್ಲಿ ರಕ್ತವನ್ನು ತೊಳೆದು ಬಿಟ್ಟ ಮೇಲೆ ಚೀಯೋನ್ ಪರ್ವತದ ಸಂಪೂರ್ಣ ಮಂದಿರದ ಮೇಲೆಯೂ ಅಲ್ಲಿನ ಕೂಟಗಳ ಮೇಲೆಯೂ ಹಗಲಲ್ಲಿ ಧೂಮ ಮೇಘವನ್ನು, ಇರುಳಲ್ಲಿ ಪ್ರಜ್ವಲಿಸುವ ಅಗ್ನಿಯ ಪ್ರಕಾಶವನ್ನು ಉಂಟು ಮಾಡುವನು. ಹಲ್ಲೆಲೂಯಾ. ಇದು ಏನು ಹೇಳುತ್ತದೆ? ಯಾರು ಅದು? ಚೀಯೋನ್ನ ಸ್ತ್ರೀಯರು ಯಾರು? ಡಾಟರ್ಸ್ ಆಫ್ ಝಾಯನ್, ದ ಚರ್ಚ್. ಆತನು ಮೊದಲಿಂಗ, ನಾವು ಮೊದಲ ಗಿತ್ತಿ. ಇವತ್ತು ಮೊದಲ ಗಿತ್ತಿ ಶುದ್ಧೀಕರಿಸಲ್ಪಡಬೇಕು. ಮೊದಲ ಗಿತ್ತಿ ಅನೇಕ ಗಾಳಿಯ ತೊಂದರೆಗಳ ಸಮಸ್ಯೆಗಳ ಬಡಿತಕ್ಕೆ ಒಳಪಟ್ಟು ಬ್ಯೂಟಿ ಹೋಗಲ್ಪಟ್ಟಿದೆ. ಹಲೋ, ಅಪೊಸ್ತಲ ಪೌಲ ಹೇಳ್ತಾನೆ, ವಾಕ್ಯ ಉಪದೇಶ ಎಂಬ ಜಲಸ್ಥಾನದಿಂದ ಏನು ಮಾಡಲ್ಪಡುತ್ತದೆ? ಸಭೆಯು ಶುದ್ಧವಾದ ಕೆನ್ನೆಯಾಗಿ ಪ್ರಕಾಶಿಸಲ್ಪಡುತ್ತದೆ. ಓದಿರಿ ಬೇಕಾದ್ರೆ ಎಫೆಸರಿಗೆ ಬರೆದ 5ನೇ ಅಧ್ಯಾಯ 7ನೇ ವಚನ 27ನೇ ವಚನ ಓದಿರಿ. ಓದಿರಿ. ಅದನ್ನು ಕಳಂಕ ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯ ಉಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಹಲ್ಲೆಲೂಯಾ. 2015 ಕ್ರಿಸ್ತನಿಗೋಸ್ಕರ ಸಭೆ ಪ್ರಿಪೇರ್ ಆಗುತ್ತದೆ. ಶುದ್ಧ ಕನ್ಯೆ ಪ್ರಿಪೇರ್ ಆಗುತ್ತದೆ. ಆತ್ಮಿಕವಾಗಿ ಲೇಜಿ ಇದ್ದವರು, ಆತ್ಮಿಕವಾಗಿ ಮಲಗಿದ್ದವರು ಹೇಳ್ತಾರೆ. ಹಲ್ಲೆಲೂಯಾ. ಎದ್ದಾಗಲೇ ಅವರ ಬ್ಯೂಟಿ ಕಾಣಲ್ಪಡುತ್ತದೆ, ಎದ್ದಾಗಲೇ ಅವರ ಸೌಂದರ್ಯ ಕಾಣಲ್ಪಡುತ್ತದೆ, ಎದ್ದಾಗಲೇ ಅವರ ಮಹಿಮೆ ಕಾಣಲ್ಪಡುತ್ತದೆ. ಹಲ್ಲೆಲೂಯಾ. ಇದನ್ನೇ ದೇವರು ಅಪೇಕ್ಷಿಸ್ತಾನೆ, ಇದನ್ನೇ ದೇವರು ಬಯಸ್ತಾನೆ. ಸಭೆಯು ಕ್ರಿಸ್ತನ 2ನೇ ಬರೋಣಕ್ಕೆ ಅದು ಸಿದ್ಧವಾಗಬೇಕು. ಕ್ರಿಸ್ತನ ಬರೋಣವು ಬಹಳ ಹತ್ತಿರವಾಗಿದೆ. ಅನೇಕ ಸೂಚನೆಗಳನ್ನು ನಾವು ನೋಡ್ತಾ ಇದ್ದೇವೆ, ಅನೇಕ ಸೈನ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಕ್ರಿಸ್ತನ ಬರೋಣಕ್ಕೆ ಸಭೆ ಸಿದ್ಧವಾಗುತ್ತದೆ. ಹಲ್ಲೆಲೂಯಾ. ನನ್ನಲ್ಲಿ ದೇವರು ಮಾತಾಡಿದ್ದು 4ನೇ ಅಧ್ಯಾಯ 2ರಿಂದ 6ನೇ ವಚನ. ನನ್ನ ಪತ್ನಿ ಹತ್ರ ಮಾತಾಡಿದ್ದು 4ನೇ ಅಧ್ಯಾಯ 4ನೇ ವಚನ. ಆಕೆ ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನ್ನ ಹತ್ರ ಮಾತಾಡೋದು ಆಕೆ ಹತ್ರ ಹೇಳಿಲ್ಲ ನಾನು ಇವತ್ತು ಸಂಜೆವರೆಗೆ. ಆಕೆ ನನ್ನ ಹತ್ರ ಹೇಳಿಲ್ಲ. ಸಂಜೆ ಪ್ರೇಯರ್ ಮಾಡುವಾಗ ನಾನು ಕೇಳಿದೆ, ನಿನ್ನ ಹತ್ರ ಏನು ಮಾತಾಡಿದ? ಯೆಶಾಯ 4:4. ನನ್ನ ಹತ್ರ ಯೆಶಾಯ 4:2-6. ಹಲ್ಲೆಲೂಯಾ. ಪ್ರಿಯರೇ, ದಿಸ್ ಅ ಕನ್ಫರ್ಮೇಷನ್. ಪ್ರೈಸ್ ಗಾಡ್. ಯಾವಾಗ ಸಭೆ ಶುದ್ಧೀಕರಿಸಲ್ಪಡುತ್ತದೆ, ಮಹಿಮೆ ಪ್ರಕಾಶಿಸಲ್ಪಡುತ್ತದೆ. ನಾನು ಅದನ್ನು ಎಲ್ಲ ಬಿಡಿಸ್ತಿಲ್ಲ, ಇನ್ನೊಮ್ಮೆ ನಾವು ಬಿಡಿಸುವ. ಕೂಟಗಳ ಮೇಲೆ ಹಗಲಲ್ಲಿ ಧೂಮ ಮೇಘವನ್ನು, ಇರುಳಲ್ಲಿ ಪ್ರಜ್ವಲಿಸುವ ಅಗ್ನಿಯ ಪ್ರಕಾಶವನ್ನು ಉಂಟು ಮಾಡುವನು. ದೇವರ ಮಹಿಮೆ ಪ್ರಕಟವಾಗುತ್ತದೆ. ಈ ಪ್ರಭಾವದ ಮೇಲೆಲ್ಲ ಆವರಣವಿರುವುದು. ಹಗಲಿನ ಬಿಸಿಲಲ್ಲಿ ನೆರಳನ್ನು, ಸಣ್ಣ ದೊಡ್ಡ ಮಳೆಗಳಲ್ಲಿ ಆಶ್ರಯವನ್ನು ಕೊಡುವ ಮಂಟಪವಿರುವುದು. ಹಲ್ಲೆಲೂಯಾ. ಇದರ ಅರ್ಥ ಏನಂತ ಹೇಳಿದ್ರೆ, ಚರ್ಚ್ ವಿಲ್ ಪ್ರೊಟೆಕ್ಟೆಡ್. ಅನೇಕ ತೊಂದರೆಗಳಿಂದ, ಅನೇಕ ಸಮಸ್ಯೆಗಳಿಂದ, ಬಿಸಿಲುಗಳಿಂದ, ಗಾಳಿ ಮಳೆಗಳಿಂದ ಅದು ಪ್ರೊಟೆಕ್ಟ್ ಆಗುತ್ತದೆ. ಗಾಳಿ ಇದೆ, ಮಳೆ ಇದೆ, ಸ್ಟಿಲ್ ಪ್ರೊಟೆಕ್ಷನ್ ಇದೆ. ಹಲ್ಲೆಲೂಯಾ. ಗಾಳಿ ಇಲ್ಲ ಅಂತ ಹೇಳಿಲ್ಲ, ಮಳೆ ಇಲ್ಲ ಅಂತ ಹೇಳಿದ್ರ. ಸಣ್ಣ ಗಾಳಿ ಇದೆ, ಸಣ್ಣ ಮಳೆ ಇದೆ, ದೊಡ್ಡ ಮಳೆ ಇದೆ. ಓದಿರಿ ಅಲ್ಲಿ ಕರೆಕ್ಟ್. ಬಟ್ ಆತ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಪಕ್ಕದವರಿಗೆ ಹೇಳ್ರಿ, ಆತ ನಮಗೆ ಆಶ್ರಯವಾಗಿದ್ದಾನೆ, ಆತ ನಮಗೆ ಆಶ್ರಯವಾಗಿದ್ದಾನೆ.
ಹಲ್ಲೆಲೂಯಾ. ನಾವೆಲ್ಲ ನಿಂತ್ಕೊಳ್ಳುವ. ಈಗ 12 ಗಂಟೆ ಆಗಿದೆ. ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಜೀಸಸ್. ದಿಸ್ ಇಸ್ ದ ಟೈಮ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಲಾರ್ಡ್ ಐ ವರ್ಷಿಪ್. ಎಲ್ಲ ನಮ್ಮ ಕಣ್ಣುಗಳನ್ನು ಮುಚ್ಚುವ ಪ್ರಿಯರೇ. ಲಾರ್ಡ್ ಐ ಥ್ಯಾಂಕ್ ಯು. ಲಾರ್ಡ್ ಐ ಥ್ಯಾಂಕ್ ಯು. ಥ್ಯಾಂಕ್ ಯು ಜೀಸಸ್. ಓ ದೇವರ ಸೌಂದರ್ಯ ನಾವಾಗಿದ್ದೇವೆ, ದೇವರ ಮಹಿಮೆ ನಾವಾಗಿದ್ದೇವೆ. 2015 ಪ್ರತಿಯೊಬ್ಬರು ನಾವು ಡಿಕ್ಲೇರ್ ಮಾಡುವ ಪ್ರಿಯರೇ, ನಮ್ಮ ಮುಖಾಂತರ ದೇವರ ಮಹಿಮೆ ಕಾಣಲ್ಪಡುವುದು, ದೇವರ ಸೌಂದರ್ಯ ಕಾಣಲ್ಪಡುವುದು. ನಮ್ಮ ಮಧ್ಯದಲ್ಲಿ ಸೇವಕರಾದ ಪೀಟರ್ ಅವರು ಬಂದದನ್ನು ಡಿಕ್ಲೇರ್ ಮಾಡುತ್ತಾರೆ. ಅವರೊಟ್ಟಿಗೆ ನೀವು ಎಗ್ರಿ ಆಗಿರಿ. ಕಮಾನ್, ಅರೈಸ್, ಅರೈಸ್ ಇನ್ ಯೋರ್ ಸ್ಪಿರಿಟ್. 2015ಗೆ ನಾವು ಹಾಲೆಲೂಯಾ ಡಿಕ್ಲೇರ್ ಮಾಡುವ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ನಾವು ಸೌಂದರ್ಯವುಳ್ಳವರಾಗಿದ್ದೇವೆ, ಆತ್ಮಿಕ ಸೌಂದರ್ಯವುಳ್ಳವರಾಗಿದ್ದೇವೆ. ಹಾಲೆಲೂಯಾ. ರಿಬರಬಲಬ ಅನಾಯಿಂಟಿಂಗ್ ಇಲ್ಲಿ ಮೂವ್ ಆಗ್ತಾ ಇದೆ. ಹಾಲೆಲೂಯಾ. ರಿಸೀವ್ ಮಾಡಿ, ರಿಸೀವ್ ಮಾಡಿ. ರಾಕಾಂದರಬ ಶಂದರ ಬಲಬಲ. ರಿಬಲಬಲಬಲಬ. ಯಾವ 4 ಗೋಡೆಗಳ ಮಾರ್ಬಲ್ ನಲ್ಲಿ ಬ್ಯೂಟಿ ಇಲ್ಲ, ನಮ್ಮೊಳಗೆ ಆ ಬ್ಯೂಟಿ ಇದೆ. ಯೇಸುವಿನ ನಾಮದಲ್ಲಿ ನಮ್ಮೊಳಗೆ ಆ ಬ್ಯೂಟಿ ಇದೆ. ನಾವು ಡಿಕ್ಲೇರ್ ಮಾಡುವ, ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ಯಾವುದೇ ಹಾಲೆಲೂಯಾ, ನಾವು ದೇವರ ಮಕ್ಕಳು. ದೇವರ ಜೀವ ನಮ್ಮಲ್ಲಿದೆ, ದೇವರ ಬ್ಯೂಟಿ ನಮ್ಮಲ್ಲಿದೆ, ದೇವರ ಬ್ಲೆಸ್ಸಿಂಗ್ ನಮ್ಮಲ್ಲಿದೆ, ದೇವರ ಪ್ರಾಸ್ಪೆರಿಟಿ ನಮ್ಮಲ್ಲಿದೆ. ನಾವು ಡಿಕ್ಲೇರ್ ಮಾಡುವ. ಹಿಂದುಗಡೆಯಿಂದ ಮುಂದುಗಡೆ ಡಿಕ್ಲೇರ್ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಹಾಲೆಲೂಯಾ. ಯಾವುದೇ ಪೌಡರ್ ನ ಬ್ಯೂಟಿ ಅಲ್ಲ, ಯಾವುದೇ ಲಿಪ್ಸ್ಟಿಕ್ ನ ಬ್ಯೂಟಿ ಅಲ್ಲ, ಯಾವುದೇ ನಮ್ಮಲ್ಲಿರುವಂತ ಸೆಂಟಿನ ಬ್ಯೂಟಿ ಅಲ್ಲ. ನಮ್ಮಲ್ಲಿರುವಂತ ಬ್ಯೂಟಿ ಅದು ದೇಶವನ್ನು ಆಕರ್ಷಿಸ್ತದೆ, ಅದು ರಾಜ್ಯಗಳನ್ನು ಆಕರ್ಷಿಸ್ತದೆ, ಅದು ರಾಜರುಗಳನ್ನು ಆಕರ್ಷಿಸ್ತದೆ, ಅದು ಮಿನಿಸ್ಟರ್ಗಳನ್ನು ಆಕರ್ಷಿಸ್ತದೆ, ಅದು ಅನೇಕ ಪವರ್ ಇಸ್ ಮೂವಿಂಗ್. ಅತ್ಯಧಿಕವಾದ ಶಕ್ತಿ, ಅತ್ಯಧಿಕವಾದ ಪ್ರಭಾವ. ಸೀರಿಯಸ್. ದೇವರಾತ್ಮನ ಹೇಳ್ತಾ ಇದ್ದಾನೆ, ಬಿ ಸೀರಿಯಸ್. 2015 ಚರ್ಚ್ ಪ್ರೊಟೆಕ್ಟ್ ಆಗ್ತದೆ. ನೀವು ಪ್ರೊಟೆಕ್ಟ್ ಆಗ್ತೀರಿ, ನಿಮ್ಮ ಫ್ಯಾಮಿಲಿಗಳು ಪ್ರೊಟೆಕ್ಟ್ ಆಗ್ತಾರೆ, ನಿಮ್ಮ ಸೇವೆ ಅದು ಪ್ರೊಟೆಕ್ಟ್ ಆಗ್ತದೆ, ನಿಮ್ಮ ಬಿಸ್ನೆಸ್ ಅದು ಪ್ರೊಟೆಕ್ಟ್ ಆಗ್ತದೆ, ನಿಮ್ಮ ಸೇವೆ ಸುಖವಾಗ್ತದೆ, ಬ್ಯೂಟಿಫುಲ್ ಆಗ್ತದೆ. ನಿಮ್ಮನ್ನು ಆಕರ್ಷಿಸಲ್ಪಡ್ತೀರಿ. ಅನೇಕ ಪಾದ್ರಿಗಳು ನಿಮ್ಮನ್ನು ಆಕರ್ಷಿಸಲ್ಪಡ್ತಾರೆ. ಅನೇಕ ದೇವ ಸೇವಕರುಗಳು ಅನೇಕ ರಾಜ್ಯಗಳಲ್ಲಿ ಆಕರ್ಷಿಸಲ್ಪಡ್ತಾರೆ. ಪ್ರಾಫೆಟಿಕಲಿ ಶಕನಾಯ ಗ್ಲೋರಿ, ಬೇತೆಲ್ಲ ಗ್ಲೋರಿ, ಎಲ್ ಶಡಾಯಿನ ಗ್ಲೋರಿ, ಮಾರ್ವೆಲಸ್ ಅನಾಯಿಂಟಿಂಗ್. ಒಬ್ಬೊಬ್ಬರನ್ನು ಟ್ರಾನ್ಸ್ಫಾರ್ಮೇಶನ್ ಗೆ ತರುವಂತ ಗ್ಲೋರಿ. ನಿಮ್ಮನ್ನು ನೋಡುವಾಗ ಥೌಸಂಡ್ಸ್ ಆಫ್ ಥೌಸಂಡ್ಸ್ ಆ ಬ್ಯೂಟಿಯಲ್ಲಿ ಒಳಗಾಗ್ತಾರೆ. ಏಸು ಬ್ಯೂಟಿ, ಅದೇ ನಾ ಬ್ಯೂಟಿ ಆಗಿದ್ದೇನೆ. ಏಸು ಗ್ಲೋರಿ, ಆ ಗ್ಲೋರಿ ನನ್ನಲ್ಲಿದೆ. ಏಸು ಸಮಾಧಾನ, ಆ ಸಮಾಧಾನದ ಬ್ಯೂಟಿ ನನ್ನೊಳಗಿದೆ. ಏಸು ಐಶ್ವರ್ಯ, ನನ್ನ ಒಳಗೆ ಐಶ್ವರ್ಯ. ಯೇಸು ಸ್ವಸ್ಥತೆ. ನಮ್ಮಲ್ಲಿ ಎಷ್ಟೋ ಮಂದಿಗೆ ಇಲ್ಲಿ ಸ್ವಸ್ಥತೆಯ ಬ್ಯೂಟಿ ಕವರ್ ಆಗ್ತಾ ಇದೆ. ಇಲ್ಲಿ ನಾನು ನೋಡ್ತಾ ಇದ್ದೇನೆ ಅನೇಕರಲ್ಲಿ 2014 ತನಕ ತುರಿಸುವಿಕೆಗಳು ಬಾಡಿಯಲ್ಲಿ ಒಂದು ರೀತಿಯ ತುರಿಸ್ತಾ ಇತ್ತು. ಆ ಬಿಟ್ಟು ಹೋಗಿ ಯೇಸುವಿನ ಸ್ವಸ್ಥತೆಯ ಬ್ಯೂಟಿ, ಬಾಸುಂಡೆಯ ಬ್ಯೂಟಿ, ಬಾಸುಂಡೆಗಳಿಂದ ಗುಣವಾದಂತ ಬ್ಯೂಟಿ, ಆರೋಗ್ಯಕರವಾದಂತ ಬ್ಯೂಟಿ ಈ ಸಭೆಯನ್ನು ಆಕರ್ಷಿಸ್ತದೆ, ಈ ಜಿಲ್ಲೆಯನ್ನು ಆಕರ್ಷಿಸ್ತದೆ, ಈ ದೇಶವನ್ನು ಆಕರ್ಷಿಸ್ತದೆ. ಆಫ್ರಿಕಾದಲ್ಲಿ, ಅಮೆರಿಕದಲ್ಲಿ, ದ್ವೀಪಗಳಲ್ಲಿ, ಭೂಮಂಡಲವೆಲ್ಲ ಯೆಹೋವನ ಸಮಾಧಾನವು ಆಕರ್ಷಿಸಲ್ಪಡ್ತಾ ಇದೆ. ನಮ್ಮ ಸಭೆ, ನಮ್ಮಲ್ಲಿರುವಂತ ಚರ್ಚ್, ನಾವು ಯಾವುದೇ ಮಾರ್ಬಲ್ ನ ಚರ್ಚ್ ಅಲ್ಲ, ಪಾದ್ರಿಯ ಪವಿತ್ರ ನೀರಿನ ಚರ್ಚ್ ಅಲ್ಲ.
ಯಾವುದೇ ದೇವರ ಆತ್ಮನ ಹೇಳ್ತಾ ಇದ್ದಾನೆ, ಶುಡ್ ಬಿ ಇವತ್ತು ಸ್ಟಾಪ್ ಮಾಡು, ಕಾಂಪ್ರಮೈಸ್ ಆಗುವುದನ್ನು ಸ್ಟಾಪ್ ಮಾಡು. ಮಗನೇ, ಮಗಳೇ, ನಿನ್ನ ಒಳಗೆ ನನ್ನ ಬ್ಯೂಟಿ ಇದೆ, ನಿನ್ನ ಒಳಗೆ ನನ್ನ ಸೌಂದರ್ಯ ಇದೆ, ನಿನ್ನ ಒಳಗೆ ನನ್ನ ವೈಭವ ಇದೆ, ನಿನ್ನ ಒಳಗೆ ನನ್ನ ಅಭಿಷೇಕ ಇದೆ. ಎರಡು ಕೈಗಳನ್ನಲ್ಲ, ನಿನ್ನನ್ನೇ ನಾನು ಅಭಿಷೇಕಿಸಿದ್ದೇನೆ. ನಿಲುವಂಗಿಯನ್ನಲ್ಲ, ನಿನಗೆ ನಿಲುವಂಗಿ ಕೊಟ್ಟಿದ್ದೇನೆ. ಮಗನೇ, ಸ್ಟಾಪ್, ಅಲ್ಲಿ ಹೋಗುವುದನ್ನು ಸ್ಟಾಪ್ ಮಾಡು. ಇವತ್ತು ನಾವು ಕಮಿಟ್ಮೆಂಟ್ ಆಗಿ ಬರುವ ದೇವರ ಆತ್ಮ ನಮ್ಮಲ್ಲಿ ಮಾತನಾಡಿದ್ದಾನೆ. ಯಾವುದೇ ಕಟ್ಟಡದಲ್ಲಿ ಸೌಂದರ್ಯವಿಲ್ಲ, ಯಾವುದೇ ಹಾಲಲ್ಲಿ ಸೌಂದರ್ಯವಿಲ್ಲ, ನನ್ನಲ್ಲಿದೆ. ಆ ಸೌಂದರ್ಯ ಹೀಲ್ ಮಾಡ್ತದೆ, ಡೆಲಿವರೆನ್ಸ್ ಗಳು ಫ್ಲೋ ಆಗ್ತದೆ. ಹಿಂದುಗಡೆ ಕುತ್ಕೊಂಡಿರುವವರು ಸೀರಿಯಸ್, ಬಿ ಸೀರಿಯಸ್. ಸಹೋದರ, ನಿನ್ಗೆ ಡೆತ್ ನಿನ್ನ ಬಾಗಿಲ ಬಳಿಯಲ್ಲಿ ನಿಂತಿದೆ. ಇಲ್ಲಿ ಹಿಂದುಗಡೆ ಒಬ್ಬ ಸಹೋದರ ಐತಿ. ನೀನು ಕನ್ನಿಂಗ್ ಮಾಡ್ತಾ ಇದ್ದಿ ದೇವರಲ್ಲಿ, ನೀನು ಸುಳ್ಳು ಮಾಡ್ತಾ ಇದ್ದಿ, ಬೇರೆ ಆದ ಸಂಬಂಧವನ್ನು ನೀನು ಇಟ್ಕೊಂಡಿದ್ದಿ. ಇವತ್ತೇ ಅದು ಕೊನೆ ಮಾಡದಿದ್ದರೆ ಮರಣಕ್ಕೆ ನೀನು ಬಲಿಯಾಗ್ತಿ. ದೇವ ಸೇವಕರಾಗಿ, ದೇವರ ಮಕ್ಕಳಾಗಿ ನಾವು ಯಾವುದೇ ವ್ಯಾಭಿಚಾರ ನಿಂತು ಹೋಗ್ತದೆ ಅಂತ ದೇವರು ಹೇಳ್ತಾನೆ. ಈ ಸೌಂದರ್ಯದ ಮುಂದೆ ಕುಡುಕದನ್ನು ನಿಂತು ಹೋಗ್ತದೆ. ನಿನ್ನ ಮನೆಯಲ್ಲಿ, ನಿನ್ನ ಫ್ಯಾಮಿಲಿಯಲ್ಲಿ, ನಿನ್ನ ಮಿನಿಸ್ಟ್ರಿಯ ಮುಂದೆ ಕುಡುಕದನ್ನು ನಿಲ್ಲುವುದಿಲ್ಲ, ವ್ಯಾಭಿಚಾರ ನಿಲ್ಲುವುದಿಲ್ಲ, ಯಾವ ದೊರೆತನಗಳು ನಿಲ್ಲುವುದಿಲ್ಲ. ಈ 2015 ದಿಸ್ ಇಯರ್ ಆ ಪ್ರಾಪರ್ಟಿಕಲಿ ಅದು ಬ್ಯೂಟಿಫುಲ್ನೆಸ್ಗೆ ನಿನ್ನನ್ನು ಕೊಂಡೋಗಿ ಆಗಿದೆ. ಯೇಸುವಿನ ನಾಮದಲ್ಲಿ ಪ್ರೀತಿಸಿದಾತನ ಮೂಲಕವಾಗಿ ಇನ್ ಕ್ರೈಸ್ಟ್ ಆರ್ ಮೋರ್ ದೆನ್ ಕಾಂಕರ್, ಮೋರ್ ದೆನ್ ವಿನ್ನರ್. ಯಾವ ವರಿ, ನೀನು ಮೆಡಿಸಿನ್ ತಗೊಳ್ತಾ ಇದ್ದಿ ಸಹೋದರಿ, ವರಿ ಅಂತೇಳಿ ನೀನು ಮೆಡಿಸಿನ್ ಅಲ್ಲಿ ಟಪಪ್ ಆಗ್ತಾ ಇದ್ದಿ. ದೇವರ ಆತ್ಮನು ಈ ಸಮಯದಲ್ಲಿ ನಾನು ಕಂಪ್ಲೀಟ್ ಹೊರಗೆ ತರ್ತಾ ಇದ್ದಾನೆ. ನಿಮಗೆ ಮೆನ್ಸಸ್ ಪ್ರಾಬ್ಲಮ್ ಇದೆ, ಪಿರಿಯಡ್ ಪ್ರಾಬ್ಲಮ್ ಇದೆ, ನಂಗೆ ಗೊತ್ತಿಲ್ಲ. ಬಟ್ ಒನ್ ಸಿಸ್ಟರ್ ಇಸ್ ಹಿಯರ್. ಬಹಳ ಸಫರಿಂಗ್ ಆಗ್ತಾ ಇದೆ. ಬಟ್ ಗಾಡ್ ಹೀಲಿಂಗ್ ಯು. Thank you Lord for healing. ದೇವರ ಆತ್ಮನ ಹೇಳ್ತಾ ಇದ್ದಾನೆ, ಇದು ಅನೇಕರಲ್ಲಿ ಕನ್ಫ್ಯೂಷನ್ ಇದೆ. ಬಟ್ ಇವತ್ತಿನ ದಿವಸ ಆ ಕನ್ಫ್ಯೂಷನ್ ಬಿಟ್ಟು ಹೋಗ್ತಾ ಇದೆ. ನಾನು ನೋಡ್ತಾ ಇದ್ದೇನೆ ಕೆಲವರ ಬಿಸ್ನೆಸ್ ನಲ್ಲಿ ಗಾಡ್ ಬ್ಯೂಟಿಫುಲ್ನೆಸ್, ದೇವರ ಆ ಸೌಂದರ್ಯ, ಆ ಮೆಚ್ಚತಕ್ಕ ಸಮಾಧಾನ ಅವರಲ್ಲಿ ರೂಲ್ ಮಾಡ್ತದೆ. ಇವತ್ತಿನಿಂದ ರೂಲ್ ಮಾಡ್ತದೆ. ನಿನ್ನ ಅಣ್ಣ ನಿನಗೆ ವಿರೋಧವಾಗಿ ನಿಂತಿರಬಹುದು, ನಿನ್ನ ಅಕ್ಕ ನಿನಗೆ ವಿರೋಧವಾಗಿ ನಿಂತಿರಬಹುದು, ನಿನ್ನ ತಮ್ಮ, ನಿನ್ನ ಮನೆಯಲ್ಲಿ ತಂದೆ ನಿನಗೆ ಎಗಿನಿಷ್ಟ ಆಗಿರಬಹುದು. ಬಟ್ ಇವತ್ತು ದೇವರು ಹೇಳ್ತಾ ಇದ್ದಾನೆ, ಈ ರಾತ್ರಿ 2015 ಚೇಂಜ್ ಆಗಿದ್ದಾರೆ ಅವರು. ಈಗಲೇ ನಿನ್ಗೆ ಗುಡ್ ನ್ಯೂಸ್ ಬರ್ತದೆ. ನಾನು ನೋಡ್ತಾ ಇದ್ದೀನಿ, ಒಂದು ನೆನಪಿಡಿ, ಸಮಾಧಾನ ಆಲ್ರೆಡಿ ಫ್ಲೋ ಆಗಿದೆ. ಮೀಡಿಯಾಗಳ ಮುಖಾಂತರ, ನ್ಯೂಸ್ ಪೇಪರ್ಗಳ ಮುಖಾಂತರ ದೇಶದಲ್ಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ಒಂದು ಶಕ್ತಿಯಿಂದ ಎಲ್ಲರೂ ಸಮಾಧಾನಗೊಂಡಿದ್ದಾರೆ. ಕಣವೆಗಳು, ಕೊಟ್ಟಿಗಳು, ಪುಟ್ಟಿಗಳು, ಎಲ್ಲಾ ವ್ಯವಸಾಯಗಳು ದೇವರು ಹೇಳ್ತಾ ಇದ್ದಾನೆ, ಮಾರ್ಕೆಟ್ ಅಲ್ಲಿ ಫುಡ್ಡಿನ ರೇಟ್ ಡೌನ್ ಆಗ್ತದಂತ ದೇವರು ತಿಳಿಸ್ತಾ ಇದ್ದಾನೆ. ಅಕ್ಕಿಯ ರೇಟ್ ಇನ್ನು ಡೌನ್ ಆಗ್ತದೆ. ಮಾರ್ಕೆಟ್ ಅಲ್ಲಿ ಚೀನಸು ಅದೆಲ್ಲವೂ ಡೌನ್ ಆಗ್ತದೆ ಅಂತ ದೇವರು ಹೇಳ್ತಾ ಇದ್ದಾನೆ. ನಾನು ನೋಡ್ತಾ ಇದ್ದೇನೆ ಮಾರ್ಕೆಟ್ ಅಲ್ಲಿ ಅನೇಕ ಸಂಗತಿಗಳಿಗೆ ದೇವ ಜನರ ಮಾಲ್ಗಳು ಪ್ರಾರಂಭವಾಗ್ತದೆ ಅಂತ ದೇವರು ಹೇಳ್ತಾ ಇದ್ದಾನೆ. ದೇವ ಜನರ ಫುಡ್ ಕೋರ್ಟ್ಗಳು ಪ್ರಾರಂಭವಾಗ್ತವೆ. ದೇವ ಜನರ ಮಾರ್ಕೆಟ್ಗಳು ಪ್ರಾರಂಭವಾಗ್ತವೆ. ಯಾರು ಪರ್ಚೇಸ್ ಮಾಡದ ಲ್ಯಾಂಡ್ ಅನ್ನು ದೇವ ಜನರು ಲ್ಯಾಂಡ್ ಪರ್ಚೇಸ್ ಮಾಡ್ತಾರೆ. ವಿದಿನ್ ಫ್ಯೂ ಮಂತ್ 2015 ಈ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಸಹೋದರ ಜಾನ್, ನೀವು ಬಿಗ್ಗೆಸ್ಟ್ ಲ್ಯಾಂಡ್ ಅನ್ನು ಪರ್ಚೇಸ್ ಮಾಡ್ತೀರಿ. ದೇವರು ನನಗೆ ಪ್ರಾಪರ್ಟಿಕಲಿ ಹೇಳ್ತಾ ಇದ್ದಾನೆ. ಇಲ್ಲಿರುವ ಪ್ರತಿಯೊಬ್ಬರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತಿಯೊಬ್ಬರಲ್ಲಿ ನಾವು ನಂಬುತ್ತಾ ಇದ್ದೇವೆ. ನಾವೆಲ್ಲರೂ ಎಗ್ರಿ ಆಗುವ ಪ್ರಿಯರೇ. ಹಿಂದೆ ಮುಂದೆ ಇರುವಂತ
ನನಗೆ ದೇವರು ಹೇಳ್ತಾ ಇದ್ದಾನೆ, ಸ್ಪೆಷಲಿ ಒನ್ ಫ್ಯಾಮಿಲಿಗೆ 2 ತಿಂಗಳೊಳಗೆ ಮಗು ಆಗ್ತದೆ. ಆಲ್ರೆಡಿ ಹೊಟ್ಟೆಯಲ್ಲಿ ಅದು ಕ್ರಿಯೇಟ್ ಆಗಿದೆ. ಎಸ್ ಪ್ರಿಯರೇ, ಎಗ್ರಿ ಆಗಿ ನಾವೆಲ್ಲರೂ ಯುನೈಟೆಡ್ ಅನಾಯಿಂಟಿಂಗ್ ಅಲ್ಲಿ ಇದ್ದೇವೆ, ಆಪರೇಟಿವ್ ಅನಾಯಿಂಟಿಂಗ್ ಅಲ್ಲಿ ಇದ್ದೇವೆ. ಎಲ್ಲರೂ ನಾವು ಎಗ್ರಿ ಆಗುವ ಪ್ರಿಯರೇ, ಎಲ್ಲರೂ ನಾವು ಎಗ್ರಿ ಆಗುವ. ಯಾರು ಆಚೆ ನೋಡಬೇಡಿ, ಯಾರು ಸಾಚೆ ನೋಡಬೇಡಿ ಪ್ರಿಯರೇ. ದಯಮಾಡಿ ಹೇಳ್ತಾ ಇದ್ದೇನೆ, ಒಂದೇ ಒಂದು ಕಮಿಟ್ಮೆಂಟ್ ಗೆ ನಾವು ಬರುವ. 2015 ನನ್ನ ಲೈಫ್ ಅಲ್ಲಿ ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ, ನನ್ನ ಮಗಳು ಎಲ್ಲರಲ್ಲಿ ಸಹ ಒಂದು ಬ್ಯೂಟಿ ಆಗಿರ್ತದೆ. ಓನ್ಲಿ ನಾನು ಸೇವೆ ಮಾಡುವಾಗ, ಮೀಟಿಂಗ್ ನಡೆಸುವಾಗ, ಪ್ರೇಯರ್ ನಡೆಸುವಾಗ, 24 hours ಪ್ರೇಯರ್ ಅಲ್ಲಿ ಮಾತ್ರ, ಸಭೆಯಲ್ಲಿ ಎಲ್ಲ ಕಡೆ ಸಹ ಎಸ್ ಈ ಬ್ಯೂಟಿ ಹೊರಗೆ ಹೋಗ್ತದೆ. ಎಸ್ ಆ ಪಂಚಾಶತಮದ ದಿನಗಳು, ಆ ಒಂದು ಮ್ಯಾನ್ ಆಫ್ ಗಾಡ್ ಗಳ ದಿನಗಳು, ದೇವರ ಆತ್ಮನ ಹೇಳ್ತಾ ಇದ್ದಾನೆ 2015 ಆ ದಿನಗಳಾಗಿರ್ತದೆ. ಸಹೋದರ ಸೇವಕರಾದ ಸಭಾಪಾಲಕರಿಗೆ, ರೋಷನ್ಗೆ ದೇವರು ತಿಳಿಸ್ತಾ ಇದ್ದಾನೆ, ನಿನ್ನ ವೈಭವ, ನಿನ್ನ ಸಂತೋಷ, ನೀನು ಹೋಗುವಂತ ಸ್ಥಳಗಳಲ್ಲಿ, ನೀನು ಹೋಗುವ ಮನೆಗಳಲ್ಲಿ, ನೀನು ಹೋಗುವ ಜನರುಗಳಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು. ಇದು ಯೆಹೋವನಾದ ನನ್ನ ನುಡಿ ಅಂತ ದೇವರು ನಿನಗೆ ತಿಳಿಸ್ತಾ ಇದ್ದಾನೆ. ಕೌನ್ಸಿಲ್ ಆಗದಲ್ಲಿ ಕೌನ್ಸಿಲ್ ಆಗ್ತದೆ, ಬ್ರೇಕ್ ಥ್ರೂ ಆಗದಲ್ಲಿ ಬ್ರೇಕ್ ಥ್ರೂ ಆಗ್ತದೆ. ದೇವರು ಉಡುಪಿಯಲ್ಲಿ ಒಂದು ಯೂನಿಟಿಯನ್ನು ನಿಮ್ಮ ಹತ್ರ ತರ್ತಾನೆ. ದೇವರು ನನಗೆ ತಿಳಿಸ್ತಾ ಇದ್ದಾನೆ, ನಿಮ್ಮ ಕ್ಯಾರಫ್ ಅಲ್ಲಿ ಎಲ್ಲೆಲ್ಲ ನಮ್ಮ ಟೀಮ್ ಅಲ್ಲಿ ಸಹೋದರರಿದ್ದಾರೆ, ಅವರೆಲ್ಲರೂ ಒಂದುಗೂಡ್ತಾರೆ. ಮಂತ್ಲಿ ಒನ್ನೆಸ್ ಬರುವುದನ್ನು ನಾನು ನೋಡ್ತಾ ಇದ್ದೇನೆ. ಸಹೋದರ ರೋಷನ್, ದೇವರು ನಿಮಗೆ ತಿಳಿಸ್ತಾ ಇದ್ದಾನೆ ಒಂದೇ ಒಂದು ಸತ್ಯ, ನೀವು ಹೋದಲ್ಲಿ ಸಮಾಧಾನ ಸ್ಥಳದಲ್ಲಿ ಮೂವ್ ಆಗ್ತದೆ. ಯೆಹೋವನ ಮಹಿಮೆ, ಯೆಹೋವನ ಶಕ್ತಿ, ಯೆಹೋವನ ಬ್ಯೂಟಿಫುಲ್ನೆಸ್ ಅದು ಉಳಿತಲ್ಲ, ಅದು ಕಂಟಿನ್ಯೂ ಮೂವ್ ಆಗ್ತದೆ. ಎಸ್, ಒಂದು ಮಿನಿಸ್ಟ್ರಿಯಲ್ಲಿ ಒಂದು ರೀತಿಯ ಎಕ್ಸ್ಪೆಂಡ್ ಆಗುವಂಥದ್ದು, ಅದು ಹೆಚ್ಚಾಗುವಂಥದ್ದು. ಮತ್ತೆ ದೇವರ ಹೇಳ್ತಾ ಇದ್ದಾನೆ, ನಿನಗೆ ಅವಮಾನವಾಗುವುದಿಲ್ಲ, ಪ್ರತ್ಯಾವ್ಯದಲ್ಲಿ ನಿನಗೇನು ಸಂಭವಿಸದು. ನೀನು ಟ್ರೀ ಆಗಿ, ಪಾಮ್ ಟ್ರೀ ಆಗಿ, ಲೆಬನೋನು ಸೆಡರ್ನಾಗೆ ನಿನ್ನ ಸೇವೆ ವೃದ್ಧಿ ಆಗ್ತದೆ. ಕುಮಾರಣ್ಣ, ನಿಮ್ಮ ಸೇವೆ ವೃದ್ಧಿ ಆಗ್ತದೆ. ರಪಣ್ಣ, ನಿಮ್ಮ ಸೇವೆ ವೃದ್ಧಿ ಆಗ್ತದೆ. ಎಸ್, ಜಾನ್ ಅಣ್ಣ, ನಿಮ್ಮ ಸೇವೆ ವೃದ್ಧಿ ಆಗ್ತದೆ. ಜೋಸೆಫ್, ಜೋಸೆಫ್, ನೀವು ಬೇಗನೆ ಫಾರಿನ್ ಕಂಟ್ರಿಗೆ ಹೋಗ್ತೀರಿ. ದೇವರು ನಿಮ್ಮನ್ನು ಕಳಿಸಿ. ನಾನು ಹೇಳ್ತಾ ಇದ್ದೀನಿ ಒಂದೇ ಪ್ರಿಯರೇ, ನಾವೆಲ್ಲರೂ ಕಮಿಟ್ ಆಗುವ, ನಾವೆಲ್ಲರೂ ಏಕ್ರಿ ಆಗುವ. ಸುಮ್ಮನೆ ಕುತ್ಕೊಳ್ಬೇಡಿ, ಸುಮ್ಮನೆ ನಿಂತ್ಕೊಳ್ಬೇಡಿ, ಮಾತಾಡ್ತಾ ಇರಿ. ಯಾಕಂದ್ರೆ 2015ಕ್ಕೆ ನಾವು ಕಾಲಿಟ್ಟೆವು. ಒಳ್ಳೆಯ ಸಂಗತಿಗಳನ್ನು ನಾವು ಕೊಯ್ಯುತ್ತೇವೆ, ಒಳ್ಳೆಯ ಸಂಗತಿಗಳನ್ನು ಮಾಡುತ್ತೇವೆ. ನಮಗೆ ಕತ್ತಲಲ್ಲಿ ಜ್ಯೋತಿ ಮೂಡ್ತದೆ, ನಮಗೆ ಕತ್ತಲಲ್ಲಿ ಬೆಳಕು ಮೂಡ್ತದೆ. ಸಿಗರೇಟ್, ಯಾವನು ಸೀಕ್ರೆಟ್ ಆಗಿ ಇಲ್ಲಿ ಸಿಗರೇಟ್ ಎಳೆಯುತ್ತಾ ಇದ್ದ, ನಾನು ನೋಡ್ತಾ ಇದ್ದೇನೆ. ಇವತ್ತೇ ಈ ಸಮಯದಲ್ಲಿ ಅದು ಎಂಡ್ ಆಗ್ಬೇಕು. ಬೇರೆ ಸಂಬಂಧದಿಂದ ದೇವರು ನಿನ್ನನ್ನು ಸಪರೇಟ್ ಮಾಡ್ತಾ ಇದ್ದಾನೆ. ಒಂದೇ ನೆನಪಿಡುವ, ಇವತ್ತು ದಾಸರ ಮುಖಾಂತರ ದೇವರು ಹೇಳಿದ ಹಾಗೆ ನಾವು ನಂಬುವ ಯೇಸು ನಾಮದಲ್ಲಿ ನಾವು ಸಮಾಧಾನದಲ್ಲಿ, ಒಳ್ಳೆಯದನ್ನು ಮಾತ್ರವಲ್ಲ ಯಥಾರ್ಥತೆಯಲ್ಲಿ ಸುದಿನಗಳನ್ನು ನೋಡುವುದಕ್ಕೆ ನಾವು ಇಷ್ಟವುಳ್ಳವರಾಗಿದ್ದೇವೆ. ನಾನು ಸುಮ್ಮನೆ ಇರುವುದಿಲ್ಲ ದೇವರೇ, ನಾನು ಸುಳ್ಳು ಮಾತಾಡುವುದಿಲ್ಲ, ಸುಳ್ಳಿಗೆ ನಾನು ಒಪ್ಪಂದ ಮಾಡುವುದಿಲ್ಲ. ದಾನಿಯೇಲನು ಕಾಂಪ್ರಮೈಸ್ ಆಗ್ಲಿಲ್ಲ ದೇವರೇ, ಯೋಸೇಫನು ಕಾಂಪ್ರಮೈಸ್ ಆಗ್ಲಿಲ್ಲ. ನಾನು ಆಗುದಿಲ್ಲ ಸ್ವಾಮಿ. ನಾನು ಇವತ್ತಿನಿಂದ ಒಂದು ಕಮಿಟ್ಮೆಂಟ್ ಮಾಡ್ತೇನೆ, ನಾನು ನಿನ್ನ ವಾಕ್ಯವನ್ನು ಬಿಟ್ಟು ಬೇರೆ ಸತ್ಯವನ್ನು ಮಾತಾಡುವುದೇ ಇಲ್ಲ, ಸುಳ್ಳನ್ನು ನಾನು ಮಾತಾಡುವುದಿಲ್ಲ ಸ್ವಾಮಿ. ಓನ್ಲಿ ಸತ್ಯವನ್ನು ಮಾತ್ರ ಮಾತಾಡ್ತೇನೆ. ಪ್ರಿಯರೆಲ್ಲರೂ ನಾವು ಕಮಿಟ್ ಆಗುವ. ಎಸ್, ಬೋನ್ ಪೇನ್ ಇರಬಹುದು, ರೈಟ್ ಸೈಡಿನ ಮೇಲಿನ ಭಾಗದಲ್ಲಿ ಬೋನ್ ಹೀಲ್ ಆಗ್ತಾ ಇದೆ. ಯಾರಿಗೆ ಚೆಸ್ಟಿನ ಹತ್ರ ಕೆಳಗೆ ಹೊಟ್ಟೆಯ ಭಾಗದಲ್ಲಿ ಒಂದು ನರದ್ದು ಸೆಳೆತ ಇರ್ಬೋದು, ಅದು ಹೀಲ್ ಆಗ್ತಾ ಇದೆ. ನಾನು ನೋಡ್ತಾ ಇದ್ದೇನೆ ಆ ಹಿಂಬದಿಯಲ್ಲಿ
ಆ ಪಾದದ ತೀರ ಒಂದು ರೀತಿಯ ಸೆಳೆತನಗಳು ಹೀಲಾಗ್ತಾ ಇವೆ. ಯೇಸು ನಾಮದಲ್ಲಿ ಆ ನಿದ್ರೆ ಇಲ್ಲದ ಸಹೋದರಿ ನಿನ್ಗೆ ನಿದ್ರೆ ಬರ್ತದೆ, ನಿದ್ರೆ ಬರ್ತದೆ. ಗಂಡ ಸಮಾಧಾನವಾಗ್ತಾನೆ, ಮನೆಯಲ್ಲಿ ಸಮಾಧಾನ, ಸೇವೆಯಲ್ಲಿ ಸಮಾಧಾನ, ಸಭೆಯಲ್ಲಿ ಸಮಾಧಾನ, ಕುಟುಂಬದಲ್ಲಿ ಸಮಾಧಾನ. ಪ್ರಿಯರೇ, ನಾವು ನಂಬುವ ಓಲ್ಡ್ ಇಸ್ ಓಲ್ಡ್ ಎಲ್ಲ ಹೋಗಿದೆ, ಓಲ್ಡ್ ಡೆಡ್ ಆಗಿದೆ, ಓಲ್ಡ್ ನಮ್ಮ ಮುಂದೆ ಇಲ್ಲ. ನ್ಯೂನೆಸ್ ಅನ್ನು ನಾವು ನೋಡ್ತಾ ಇದ್ದೇವೆ. ಈಗೋ ನ್ಯೂನೆಸ್, ನ್ಯೂನೆಸ್. ಸಹೋದರಿ ಸಹೋದರ, ದೇವರು ಕಂಪ್ಲೀಟ್ ಆಗಿ ನಿನ್ನನ್ನು ಹೀಲ್ ಮಾಡ್ತಾ ಇದ್ದಾನೆ. ಜನರಲ್ ನಾನು ಹೇಳ್ತಾ ಇದ್ದೇನೆ, ಒಂದೇ ಒಂದು ಸತ್ಯ, ಎಸ್, ಇವತ್ತಿಂದ ನಿನ್ನ ಕಣ್ಣೀರಿಗೆ ಡಿಲೀಟ್ ಆಗ್ತಾ ಇದೆ. ನಿನ್ನ ಕಣ್ಣೀರು ಇವತ್ತಿನಿಂದ ಆಗುವುದಿಲ್ಲ. ಮತ್ತೆ ನಾನು ನೋಡ್ತಾ ಇದ್ದೇನೆ, ಕಾಲಿನ ಭಾಗದ ಬೆರಳುಗಳು ಒಂದು ರೀತಿಯ ಸೆಳೆದಾಗಿ, ಸೆಡ್ಪು ಲೆಕ್ಕ ಆ ರೀತಿ ಇರುವಂತದ್ದು ಹೀಲ್ ಆಗ್ತಾ ಇದೆ, ಹೀಲ್ ಆಗ್ತಾ ಇದೆ. ಎಸ್, ಓವರಿನ್ ಪ್ರಾಬ್ಲಮ್, ಸ್ಟೊಮಕ್ ಅಲ್ಲಿ ಇರುವಂತಹ ಓವರಿನ್ ಸಿಸ್ಟಿನ ಪ್ರಾಬ್ಲಮ್ ಯೇಸು ನಾಮದಲ್ಲಿ ಹೀಲ್ ಆಗ್ತಾ ಇದೆ. ಹೀಲಿಂಗ್ ಆಗ್ತಾ ಇದೆ. ಕ್ಯಾನ್ಸರ್ಗಳು, ಕಿಡ್ನಿಗಳೆಲ್ಲ ಹೀಲ್ ಆಗ್ತಾ ಇದೆ. ಐ ಸಿ ವಿದಿನ್. ನೀವು ಡಾಕ್ಟರ್ ಹತ್ರ ಹೋಗುವಾಗ ಇನ್ನು ನಿಮ್ಗೆ ಅಗತ್ಯವಿಲ್ಲ, ನಾರ್ಮಲ್ ಅಂತ ಹೇಳ್ತಾ ಇದ್ದಾರೆ. ದೇವರು ಪ್ರೂವ್ ಮಾಡ್ತಾ ಇದ್ದಾನೆ. ಜೀಸಸ್ ನ ಬ್ಯೂಟಿ ಫ್ಲೋ ಆಗಿದೆ, ಫ್ಲೋ ಆಗಿದೆ. ಯಾವುದ ಚರ್ಚಿನ ಬ್ಯೂಟಿ ಅಲ್ಲ, ಯಾವುದೇ ಹೊರಗಿನ ತೋರಿಕೆ ಬ್ಯೂಟಿ ಅಲ್ಲ ಅಂತ ದೇವರು ಹೇಳ್ತಾ ಇದ್ದಾನೆ. 2015 is the something special, good things, good news, good test, good ಎಲ್ಲ ಗುಡ್ ಆಗಿರ್ತದೆ ಅಂತ ನಾವು ನಂಬುವ ಡಿವೈನ್ ದೇವರಾತ್ಮನೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಫೈನಾನ್ಷಿಯಲಿ ಬ್ರೇಕ್ ಥ್ರೂ ಸಿಗ್ತಾ ಇದೆ ಕೆಲವರಿಗೆ, ಫೈನಾನ್ಷಿಯಲಿ. ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ಮಹಿಮೆ ಹರಿಸ್ತಾ ಇದೆ. ಪೇಪರ್ಗಳು ಪ್ರಿಂಟ್ ಆಗ್ತಾ ಇವೆ, ಪೇಪರ್ಗಳು ಪ್ರಿಂಟ್ ಆಗ್ತಾ ಇವೆ, ಪುಸ್ತಕಗಳು ಪ್ರಿಂಟ್ ಆಗ್ತಾ ಇವೆ. ದೇವರ ಮಹಿಮೆಯ ಪುಸ್ತಕಗಳು ಪ್ರಿಂಟ್ ಆಗ್ತಾ ಇವೆ, ದೇವರ ಮಹಿಮೆಯ ಪೇಪರ್ಗಳು ಮೂವ್ ಆಗ್ತಾ ಇವೆ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮುಚ್ಚಾ ಮೊಲ ಕಚ್ಚಿ ಬಿಚ್ಚಿ ಮುಚ್ಚಾರ ಕಾಚಿಮಾ ಉಸ್ಕಿಸ್ಕಿ ಮೇರಾ ಕುತ್ಕಿ ಕಿ ಮಾಲಾ ಟುಮಡಿ ಟಮಡಿ ತುಂದಲ ಕಾಚಿಗೆ ಬಿಚ್ಚಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. Every bondages, every
ಆಬ್ಸ್ಟಿಕಲ್ಸ್ ಯೇಸು ನಾಮದಲ್ಲಿ ಮುರಿತಾ ಇದ್ದೇನೆ. ಪ್ರಿಯರೇ, ಪ್ರತಿಯೊಬ್ಬರು ರಿಸೀವ್ ಮಾಡಿ. ಯಾರು ಸುಮ್ಮನೆ ಇರಬೇಡಿ, ಎಲ್ಲರೂ ಸಹ ಎಲ್ಲ ಬಿಟ್ಟು ಬಿಡುವ. ನಾವು ದೇವನೀ ಬಂದಿದೆ, ಸೂರ್ಯೋದಯವಾಗಿದೆ, ಕತ್ತಲೆಲ್ಲ ಬಿಟ್ಟು ಹೋಗಿದೆ. ದೇವನೀ ಬಂದಿದೆ. ಟಚ್ ಲಾರ್ಡ್. ನಾನು ನೋಡ್ತಾ ಇದ್ದೀನಿ ಪ್ರಿಯರೇ, ಈ ತಲೆಯ ಮಧ್ಯ ಭಾಗದಲ್ಲಿ ಸಣ್ಣದಾದ ಒಂದು ಗುಳ್ಳೆ, ಒಬ್ಬ ಸಹೋದರನ ಸಣ್ಣದಾದ ಒಂದು ಗುಳ್ಳೆ ಈಗ ಡಿಸೇಪಿಯರ್ ಆಗಿದೆ. ಎಸ್, ನನ್ನ ಬದುಕೆಲ್ಲ ನಿನಗಾಗಿಯೇ. ಎಸ್ ಎಸ್ ಎಸ್. ಬಾಯಾರಿದ ಜಿಂಕೆಯ ಹಾಗೆ ನಿನಗಾಗಿ ತೊರೆಯುವೆ. ದೇವರ ಆತ್ಮನೇ ನಿನ್ನನ್ನೇ ಆರಾಧಿಸುವೆ. ದೇವರ ಎಲ್ಲರೂ ಯಾರು ಮಲಗಬೇಡಿ, ದಯಮಾಡಿ ಆತ್ಮನೇ ಎಲ್ಲರೂ ನಿನ್ನನ್ನೇ ಆರಾಧಿಸು. ಹೀಲಿಂಗ್ ಸರ್ವಿಸ್ ಮಿರಾಕಲ್ ಪ್ರತಿಯೊಂದು ನಡೀತಾ ಇದೆ. ನನ್ನ ಮನಸ್ಸೆಲ್ಲ ನಿನಗಾಗಿಯೇ, ನನ್ನ ಬದುಕೆಲ್ಲ ನಿನಗಾಗಿಯೇ. ಬಾಯಾರಿದ ಜಿಂಕೆಯ ಹಾಗೆ ನಿನಗಾಗಿ ತೊರೆಯುವೆ. ಬಾಯಾರಿದ ಜಿಂಕೆಯ ಹಾಗೆ ನಿನಗಾಗಿ ತೊರೆಯುವೆ. ದೇವರ ಆತ್ಮನೇ ನಿನ್ನನ್ನೇ ಆರಾಧಿಸುವೆ. ಎಲ್ಲರೂ ಪ್ರಿಯರು, ಎಸ್ ಎಸ್ ಎಸ್. ದೇವರ ಆತ್ಮನೇ ನಿನ್ನನ್ನೇ ಆರಾಧಿಸುವೆ. ನನ್ನ ಮನಸ್ಸೆಲ್ಲ ನಿನಗಾಗಿಯೇ, ನನ್ನ ಬದುಕೆಲ್ಲ ನಿನಗಾಗಿಯೇ. ನನ್ನ ಮನಸ್ಸೆಲ್ಲ ನಿನಗಾಗಿಯೇ, ನನ್ನ ಬದುಕೆಲ್ಲ ನಿನಗಾಗಿಯೇ. ಬಾಯಾರಿದ ಜಿಂಕೆಯ ಹಾಗೆ ನಿನಗಾಗಿ ತೊರೆಯುವೆ. ಬಾಯಾರಿದ ಜಿಂಕೆಯ ಹಾಗೆ ಒಬ್ಬೊಬ್ಬರನ್ನು ನಿನಗಾಗಿ ತೊರೆಯುವೆ. ದೇವರ ಆತ್ಮನೇ, ದೇವರ ಆತ್ಮನೇ ನಿನ್ನನ್ನೇ ಆರಾಧಿಸುವೆ. ಬರಿದಾಗಿರುವ ಕ್ರಮವಿಲ್ಲದೆ ಇರುವ ಕ್ರಮಪಡಿಸುವ ದೇವರಾತ್ಮನೇ, ನನ್ನ ಮನಸ್ಸೆಲ್ಲ ನಿನಗಾಗಿಯೇ, ಒಬ್ಬೊಬ್ಬರು ಹವನಲ್ಲಿ ತೊಡಗುತ್ತಾ ಇದ್ದಾರೆ. ನನ್ನ ಬದುಕೆಲ್ಲ ನಿನಗಾಗಿಯೇ. ಬಾಯಾರಿದ ಜಿಂಕೆಯ ನಿನಗಾಗಿ ತೊರೆಯುವೆ. ದೇವರ ಆತ್ಮನೇ, ಒಬ್ಬೊಬ್ಬರ ಮೇಲೆ ಶಕ್ತಿ ಇಳಿತಾ ಇದೆ, ಬಲ ಇಳಿತಾ ಇದೆ. ಆರಾಧಿಸುವೆ.
ಬರಿದಾಗಿರುವ ಕ್ರಮವಿಲ್ಲದೆ ಇರುವ ಕ್ರಮಪಡಿಸುವ ದೇವರಾದವನೇ. ನನ್ನ ಮನಸ್ಸೆಲ್ಲ ನಿನಗಾಗಿಯೇ, ನನ್ನ ಬದುಕೆಲ್ಲ ನಿನಗಾಗಿಯೇ. ಯಾರಿದ ಚಿಕ್ಕಿಯ ನಿನಗಾಗಿ ದೊರೆಯುವೆ. Come on, declare the good things. 2015 2015ಕ್ಕೆ ಒಳ್ಳೆಯ ಸಂಗತಿಗಳನ್ನು ಡಿಕ್ಲೇರ್ ಮಾಡ್ರಿ. ನಿಮ್ಮ ಕುಟುಂಬದಲ್ಲಿ ಡಿಕ್ಲೇರ್ ಮಾಡ್ರಿ, ನಿಮ್ಮ ಕೆಲಸದಲ್ಲಿ ಡಿಕ್ಲೇರ್ ಮಾಡ್ರಿ, ಓ ನಿಮ್ಮ ದಾಂಪತ್ಯದಲ್ಲಿ ಡಿಕ್ಲೇರ್ ಮಾಡ್ರಿ, ನಿಮ್ಮ ಮಕ್ಕಳ ಜೀವಿತಕ್ಕೆ ಡಿಕ್ಲೇರ್ ಮಾಡ್ರಿ. Come on, prophesy. ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಹೊತ್ತಿನಲ್ಲಿ ನಿಮಗೆ ಯಾರಿಗಾದ್ರೂ ಪ್ರಾರ್ಥನೆ ಮಾಡ್ಲಿಕ್ಕೆ ಇಷ್ಟವಿದ್ರೆ ಹೋಗಿರಿ, ಪ್ರಾರ್ಥನೆ ಮಾಡ್ರಿ. ನಿಮ್ಮ ಕುಟುಂಬದವರಿಗೆ ಒಂದು ವೇಳೆ ಪ್ರಾರ್ಥನೆ ಮಾಡ್ಲಿಕ್ಕೆ ಇದ್ರೆ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಮನೆಯವರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಇದ್ರೆ ಪ್ರಾರ್ಥನೆ ಮಾಡ್ರಿ. Leave your place and go. Thank you, Jesus. Thank you, Jesus. Thank you, Jesus. Thank you, Lord. Thank you. Lord, I worship you. ಪ್ರಿಯರೇ, ನಿಮ್ಮ ಪ್ಲೇಸ್ ಅನ್ನು ಬಿಡಿರಿ. ನಿಮಗೆ ಯಾರಿಗಾದ್ರೂ ಪ್ರಾರ್ಥನೆ ಮಾಡ್ಲಿಕ್ಕಿದ್ರೆ ಹೋಗಿರಿ, ಪ್ರಾರ್ಥನೆ ಮಾಡ್ರಿ. ಅವರ ಮೇಲೆ ಪ್ರೊಫೆಟಿಕ್ ವರ್ಡ್ಗಳು ಡಿಕ್ಲೇರ್ ಮಾಡ್ರಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕಮಾನ್, ಹೇಳಿರಿ, ಹೋಗಿರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡ್ರಿ. ಕಮಾನ್. ಹೇ 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 ಹೇ. ಪ್ರೊಫೆಟಿಕ್ ವರ್ಡ್ಗಳನ್ನು ಡಿಕ್ಲೇರ್ ಮಾಡ್ರಿ. ಕಮಾನ್, ಡಿಕ್ಲೇರ್ ದ ವರ್ಡ್. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ, ನಿಮ್ಮ ಮಕ್ಕಳಿಗೆ ಬೇಕಾದ್ರೆ ಪ್ರೊಫೆಟಿಕ್ ವರ್ಡ್ಗಳು ಡಿಕ್ಲೇರ್ ಮಾಡ್ರಿ. ಒಂದು ವೇಳೆ ನಿಮ್ಮ ಗಂಡ ಇಲ್ಲಿ ಇಲ್ಲದೆ ಹೋಗಿರಬಹುದು, ಅಥವಾ ನಿಮ್ಮ ಪತ್ನಿ ಇಲ್ಲದೆ ಹೋಗಿರಬಹುದು, ಇಲ್ಲಿಂದಲೇ ಅವರಿಗೋಸ್ಕರ ಡಿಕ್ಲೇರ್ ಮಾಡ್ರಿ. ದ ಪ್ರೊಫೆಟಿಕ್ ಅನಾಯಿಂಟಿಂಗ್ ಇಸ್ ಫ್ಲೋವಿಂಗ್ ರೈಟ್ ನೌ. ದೇವರ ಮಹಿಮೆ ಚಲಿಸ್ತಾ ಇದೆ. ದ ಪ್ರೊಫೆಟಿಕ್ ಅನಾಯಿಂಟಿಂಗ್ ಇಸ್ ಮೂವಿಂಗ್. ಕಮ್ ಆನ್. ಹೇ 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 ಹೇ. ಓ, ನಿಮ್ಮ ಕುಟುಂಬದವರಿಗೆ ಡಿಕ್ಲೇರ್ ಮಾಡ್ರಿ, ನಿಮ್ಮ ಮನೆಯವರಿಗೆ ಡಿಕ್ಲೇರ್ ಮಾಡ್ರಿ. ಕಮ್ ಆನ್, ಡಿಕ್ಲೇರ್, ಡಿಕ್ಲೇರ್. ದಿಸ್ ಇಸ್ ಯುವರ್ ಟೈಮ್, ದಿಸ್ ಇಸ್ ಯುವರ್ ಟೈಮ್. Thank you. Thank you, Lord, your joy. Hey, 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 hey. Thank you, thank you, thank you, thank you, Jesus. Lord, release the anointing, release the joy. Declare Madi, declare Madi. Come on, this is your time, this is your time. Hey, hey, hey. Take it, take it, take it, take it. ಒಂದು ವೇಳೆ ನಿಮ್ಗೆ ಯಾರಿಗಾದ್ರೂ ಪ್ರಾರ್ಥನೆ ಮಾಡ್ಲಿಕ್ಕೆ ಲೀಡ್ ಆದ್ರೆ ನೀವು ಹೋಗಿ ಲೀಡ್ ಪ್ರಾರ್ಥನೆ ಮಾಡಬಹುದು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಏನು ಪ್ರವಾದನ ವಚನಗಳು ಸಿಗ್ತವೆ ಅದು ಡಿಕ್ಲೇರ್ ಮಾಡ್ರಿ, ಘೋಷಿಸಿರಿ. ಯಾಕಂದ್ರೆ ಪ್ರೊಫೆಟಿಕ್ ಅನಾಯಿಂಟಿಂಗ್ ನಮ್ಮ ಮಧ್ಯದಲ್ಲಿದೆ. ದೇವರ ಮಹಿಮೆ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದೆ, ಇಳಿದು ಬಂದಿದೆ. ಕಮಾನ್. ಓ ಹೋ ಹೋ ಹೋ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಿಮ್ಮ ಕುಟುಂಬವು ಆಶೀರ್ವದಿಸಲ್ಪಟ್ಟಿದೆ. ಓ, ನಿಮ್ಮ ಮನೆ ಆಶೀರ್ವದಿಸಲ್ಪಟ್ಟಿದೆ. ಕಮಾನ್, ಡಿಕ್ಲೇರ್ ಮಾಡ್ರಿ, ಡಿಕ್ಲೇರ್ ಮಾಡ್ರಿ. Thank you, thank you. Yes, 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 yes. ಹಿಂದೆ ಇದ್ದವರು ಒಂದು ವೇಳೆ ನಿಮಗೆ ಯಾರಿಗಾದ್ರೂ ಪ್ರಾರ್ಥನೆ ಮಾಡಲಿಕ್ಕೆ ಪ್ರೇರೇಪಣೆ ಆದರೆ ನಿಮ್ಮ ಸ್ಥಳವನ್ನು ಬಿಡಿರಿ, ಹೋಗಿರಿ, ಪ್ರಾರ್ಥನೆ ಮಾಡ್ರಿ. ನಾಚಿಕೆಗೊಳ್ಳಬೇಡ್ರಿ. ದಿಸ್ ಇಸ್ ಯುವರ್ ಟೈಮ್, ದಿಸ್ ಇಸ್ ಯುವರ್ ಟೈಮ್. ಇದು ನಿಮ್ಮ ಸಮಯವಾಗಿದೆ. ನಾಚಿಕೆಗೊಳ್ಳಬೇಡ್ರಿ. ಎಸ್, ಯಾಕಂದ್ರೆ ಅಭಿಷೇಕ ನಮ್ಮ ಮಧ್ಯದಲ್ಲಿದೆ. The rivers of joy is flowing, rivers of glory is flowing. Hey, 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 hey.
Thank you, Jesus. Lord, release the anointing. You are blessed. You are increased. Sakala mandaraba, ori kamandaraba, shakala mandaraba bala, ori kamandaraba, sokola mandara, kokodraba, shakala mandaraba laba, ori kamandaraba laba, ori kamandaraba laba, sokoloma. Thank you, Lord. Ribaba sakala manda. Oh, bala, ಯೇಸುವಿನ ಹೆಸರಲ್ಲಿ ಹೊರಗೆ ಬಾ. ಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ಇಷ್ಟನ್ನು ತೊಲಗುರಿ ಯೇಸು ನಾಮದಲ್ಲಿ. ಎಲ್ಲ ಔಟ್ವರ್ಡ್ ಇನ್ವರ್ಡ್ ಆಗಿರುವಂತ ಎಲ್ಲ ಡಿಮೋನಿಕ್ ಎಲ್ಲ in the name of Jesus, in the name of Jesus, come out. Hallelujah. ವಿಶಾಚನೆ ಹೊರಗೆ ಬಾ ಯೇಸು ನಾಮದಲ್ಲಿ. Hallelujah. Raba sakala mandara bala, ora kandara bala sakala raba sakala mandara ba, ori kandara ba shandara ba. Flow agali, fire flow Lord, fire flow in the name of Jesus, fire flow Lord, fire flow in Jesus name, fire flow Lord, fire flow Lord, fire flow in Jesus name, fire flow in Jesus name, fire flow Lord. Ribaba sandara ba, flow the fire, flow the healing slaughter. Flow Lord, in the name of Jesus. Flow in Jesus' name. Rabba Baba. Okanda Rabba, Sakanda Rabba. Thank you, Lord. Swami Savodari. Hallelujah. Oh, Rabba Sakama. Touch, Lord. Touch. ಹತ್ತು ಸಾವಿರಗಳಲ್ಲಿ ಯೇಸು ನಾಮದಲ್ಲಿ ಹೊರಗೆ ಬರಲಿ ಕರ್ತನೆ, ಹೊರಗೆ ಬರಲಿ ಯೇಸು ನಾಮದಲ್ಲಿ ಮೇಲುವರೆಗೆ ತಲ್ಪಟ್ಟಿದೆ.
Spirit. We believe the glory of God. Father, we want to call as a church. We declare the beauty of the Lord, and the glory of God is shining upon the whole families in the name of Jesus. Father, we believe this year 2015 will be an year of manifestation of your beauty upon our life, oh Father. Oh, your splendor will manifest in such a way, in that the people will see and they will recognize your glory in our life, oh Father. Oh, thank you, Jesus. Oh, God is specifically telling. God is wiping away all the tears. No more tears, no more pain. Instead of ashes, God is giving the beauty. Instead of pain, God is giving the oil of gladness. Oh, instead of shame, God is giving the honor upon the people. Thank you, Jesus. Oh, the God is giving the garment of praise. Oh, instead of all the complaints, God is removing all the complaints, and God is giving you the spirit of praise, praising the Lord all the time. Thank you, Jesus. Oh, the glory. Father, we thank you so much for your goodness, and we see it in our nation in the name of Jesus, in this state in the name of Jesus, in this south, west, east and north. We declare your goodness and your glory will be manifest in such a way so that no one cannot stop it, oh Father. Thank you, Father. Thank you, Jesus. Oh, the church is rising in such a mighty way. This is the year that this church is flourishing. The year of flourishing to the many areas. Oh, the Joseph is like a tree that is overcoming the boundaries. This church is overcoming all the boundaries. Oh, removing all the barriers that devil has put upon the many years. God is removing these barriers, and you are overcoming into the next levels. Thank you, Jesus. Father, we see it. We agree together through your word, oh Father, because we shall see the greater manifestation. No politics, nothing cannot stop it. No circumstances cannot stop it, because your word is agree, and we also agree with your word, oh Father. We believe it, oh Father. All the glory and honor to you. In Jesus' name we pray. Amen and amen. Thank you, Jesus. Thank you, Lord. ನಾವೆಲ್ಲರೂ ಕೂತ್ಕೊಳ್ಳುವ. ಹ್ಯಾಪಿ ನ್ಯೂ ಇಯರ್. ಯಾರಿಗಾದ್ರೂ ವಿಶ್ ಮಾಡೋದಾದ್ರೆ ನೀವು ವಿಶ್ ಮಾಡ್ರಿ. ಕೊನೆಯದಾಗಿ ನಾವು ಒಂದು ಪ್ರಾರ್ಥನೆ ಮಾಡುವ. ನಮ್ಮ ಮಧ್ಯದಲ್ಲಿದ್ದ ಜಾನ್ ಅಣ್ಣವರು ಮುಂದೆ ಬಂದು ಕೊನೆಯ ಒಂದು ಪ್ರೇಯರ್ ಮಾಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಎಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳು. ನನ್ನ ಪರವಾಗಿ, ಸಭೆಯ ಪರವಾಗಿ, ಸಭಾಪಾಲಕರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹಾಲೆಲೂಯ, ಹಾಲೆಲೂಯ. ನೀವು ದೇವರ ಮಹಿಮೆಯಾಗಿದ್ದೀರಿ, ನೀವು ದೇವರ ಸೌಂದರ್ಯವಾಗಿದ್ದೀರಿ. ಹಾಲೆಲೂಯ. ನಾನು ದೇವರ ಮಹಿಮೆ, ನಾನು ದೇವರ ಸೌಂದರ್ಯ. ಅದನ್ನು ನೀವು ನನಗೆ ಹೇಳಲಿಲ್ಲ, ನೀವು ಕೂಡ ಅಂತ. ಹಾಲೆಲೂಯ. ಸಭಾಪಾಲಕರು ಸಂದೇಶ ದೇವರು ಕೊಟ್ಟಿದ್ದಾರೆ. ನಾನೊಂದು ವಾಕ್ಯ ತೆಗೆದೆ, ನೆನಪಿದೆ ನಿಮಗೆ? ಯಾವ ವಾಕ್ಯ ತೆಗೆದೆ? ಯೇಸು ನಮ್ಮ ಮೂಲಕ ಮಹಿಮೆ ಹೊಂದುತ್ತಾನೆ, ಆತನು ನಮ್ಮನ್ನು
ಮಹಿಮೆ ಪಡಿಸ್ತಾನೆ. ಅದೇ ಕನೆಕ್ಷನ್. ಹಲ್ಲೆಲೂಯ. ಕನ್ಫರ್ಮೇಶನ್. ಹಲ್ಲೆಲೂಯ. ದೇವರು ಸಭೆಯನ್ನು ಪ್ರೀತಿಸ್ತಾ ಇದ್ದಾನೆ. ಓಕೆ, ನಾವು ಕೂಟವನ್ನು ಮುಗಿಸುವ, ಮತ್ತೆ ಕಾರ್ಯಕ್ರಮಗಳು ಪ್ರಾರಂಭವಾಗ್ತದೆ. ಈ ಕೂಟ ಆದ ಕೂಡಲೇ ವಿಶ್ ಮಾಡಿ, ಮತ್ತೆ ಊಟ ಸಿದ್ಧವಾಗಿದೆ, ಊಟವನ್ನು ಮಾಡುವ, ಆಮೇಲೆ ಕ್ವಿಜ್ ಸ್ಟಾರ್ಟ್ ಆಗ್ತದೆ. ಕ್ವಿಜ್ ಮುಗ್ದ ಕೂಡಲೇ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯ. ಸರಿ, ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್. ಭೂಪರಲೋಕಗಳ ಒಡೆಯನು ಸರ್ವಶಕ್ತನಾದ ದೇವರೇ, 2015 ವರ್ಷವನ್ನು ನಮಗೆ ಕೊಟ್ಟದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ನೀನು ಮಾತನಾಡಿದ್ದಿ, ಅದೇನೆಂದರೆ ನಾವು ನಿನ್ನ ಮಹಿಮೆಯಾಗಿದ್ದೇವೆ, ನಾವು ನಿನ್ನ ಸೌಂದರ್ಯವಾಗಿದ್ದೇವೆ ಎಂಬುದಾಗಿ. ಹೌದು ಸ್ವಾಮಿ, 2015ರಲ್ಲಿ ನಾವು ನಿನ್ನ ಸೌಂದರ್ಯವಾಗಿಯೂ ನಿನ್ನ ಮಹಿಮೆಯಾಗಿಯೂ ಸ್ವಾಮಿ ಇಲ್ಲಿರುವ ಪ್ರತಿಯೊಬ್ಬರು ಲೋಕದ ಜನರಿಗೆ ಕಾಣಿಸಲ್ಪಡುವವರಾಗಿದ್ದಾರೆ. ನೀನು ಮಾತನಾಡಿದಿ ಸ್ವಾಮಿ, ನೀನು ಹೇಳಿದ್ದಿ. ಆದ್ದರಿಂದ ನಾವು ಕೂಡ ಧೈರ್ಯವಾಗಿ ಹೇಳ್ತೇವೆ, ಮನುಷ್ಯರು ನಮಗೆ ಏನು ಮಾಡ್ಯಾರೆ ಎಂಬುದಾಗಿ. ತಂದೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಅಪ್ಪ ದೇವರೇ. ಅನೇಕ ಜನರು ನಮ್ಮ ಸುತ್ತಮುತ್ತಲಿನವರು, ನಮ್ಮ ಕುಟುಂಬದಲ್ಲಿ ರಕ್ಷಣೆ ಹೊಂದದವರಿದ್ದಾರೆ ಸ್ವಾಮಿ, ಮನೆಯಲ್ಲಿ ಕೂಡ ಇದ್ದಾರೆ ಅಪ್ಪ. ಈ 15ನೇ ವರ್ಷದ 2015ರಲ್ಲಿ ಇವರೆಲ್ಲರೂ ರಕ್ಷಣೆ ಹೊಂದಿಕೊಳ್ಳಲಿ ಯೇಸು ನಾಮದಲ್ಲಿ ಅಪ್ಪ. ಅವರಿಗಾಗಿ ಪ್ರಾರ್ಥಿಸ್ತೇವೆ. ಅವರ ಕಣ್ಣುಗಳು ತೆರೆಯಲ್ಪಡಲಿ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು, ಆಗ ನೀನು ನಿನ್ನ ಮನೆಯವರು ರಕ್ಷಣೆ ಹೊಂದುವರೆಂಬುದಾಗಿ ಈ ಮಾತನ್ನು ನಮ್ಮ ಕುಟುಂಬಕ್ಕೆ ಡಿಕ್ಲೇರ್ ಮಾಡ್ತಾ ಇದ್ದೇವೆ. ಈ ಮಾತನ್ನು ಈ 2015ನೇ ಪ್ರಾರಂಭದಲ್ಲಿ ನಾವು ನಮ್ಮ ಕುಟುಂಬಕ್ಕೆ ಡಿಕ್ಲೇರ್ ಮಾಡುವವರಾಗಿದ್ದೇವೆ. ತಂದೆ, ನಿನಗೆ ಸ್ತೋತ್ರ. ಈ ದಿವಸದ ಕೂಟವನ್ನು ಒಳ್ಳೆ ರೀತಿಯಾಗಿ ನಡೆಸಿ, ಓ ಕರ್ತನೆ, ಮಾಡಿದ ವಾಗ್ದಾನದ ವಾಕ್ಯವನ್ನು ಓ ದೇವ ಸೇವಕರಿಗೆ ಅದರ ಪ್ರಕಟಣೆಯನ್ನು ಕೊಟ್ಟು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ ಸ್ವಾಮಿ. ನೀವು ಒಳ್ಳೆಯವರು ಸ್ವಾಮಿ. ನೀನಿಲ್ಲದೆ ನಮಗೆ ಬೇರೆ ಯಾರು ಗೊತ್ತಿಲ್ಲಪ್ಪ. ನೀನೇ ನಮ್ಮ ಎಲ್ಲವಾಗಿದ್ದಿ. ನಿನ್ನ ಮೂಲಕ ಜನರು ಓ ಸ್ವಾಮಿ, ಜನರ ಮಧ್ಯದಲ್ಲಿ ನಾವು ಪ್ರಕಾಶಿಸ್ತಾ ಇದ್ದೇವೆ, ಇನ್ನು ಕೂಡ ಪ್ರಕಾಶಿಸ್ತೇವೆ ಮತ್ತು ಪ್ರಜ್ವಲಿಸ್ತೇವೆ. ಓ, ನೀವು ನಮ್ಮ ಹೃದಯದಲ್ಲಿ ಹೊಳೆದಿದ್ದೀರಿ ಸ್ವಾಮಿ, ಹಾಗೆಯೇ ನಾವು ಪ್ರಜ್ವಲಿಸುವವರಾಗಿದ್ದೇವೆ. ತಂದೆ, ನಿನಗೆ ಸ್ತೋತ್ರ. ಇಲ್ಲಿ ಬಂದಂಥ ಎಲ್ಲರನ್ನು ಕೂಡ ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ಪ್ರೀತಿಯುಳ್ಳ ನಮ್ಮ ಪರಲೋಕದ ತಂದೆಯಾದ ದೇವರೇ. ಎವ್ರಿಬಡಿ ಸೇ ಆಮೆನ್, ಆಮೆನ್, ಹಲ್ಲೆಲೂಯ. ಈಗ ಊಟ ಇದೆ, ಎಲ್ಲರೂ ಮೊದಲು ವಿಶ್ ಮಾಡಿ, ಆಮೇಲೆ ಊಟ ಮಾಡುವ. ಬೇಗ ಊಟ ಮಾಡಿ, ತಡ ಮಾಡಬೇಡಿ, ಬಂದು ಕೂತ್ಕೊಳ್ಳಿ. ನಾವು ಕ್ವಿಜ್ ಎಲ್ಲರೂ ಪಾರ್ಟಿಸಿಪೇಟ್ ಆಗಬೇಕು. 80 ಕ್ವಶನ್ ಪೇಪರ್